ಕೊಳ್ಳೋಣ. ಹಾಗೆ ನಾವು ನಿಂತಿರುವಾಗ ಇಂಥ ಒಳ್ಳೆಯ ಸಮಯದಳು ಎಂಬ ಸಂಗೀತವನ್ನು ಹಾಡುತ್ತಾ ಆರಂಭಿಸೋಣ. ಇಂಥ ಒಳ್ಳೆ ಸಮಯದಳು ಯೇಸುವೇ ನಿನ್ ಬಳಿ ಬಂದೆವು, ಮಕ್ಕಳದ ನಾವು ನಿನ್ನನ್ನೇ ಅರಸಿ ಬಂದೆವು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನು ತೋರಿಸು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನು ತೋರಿಸು. ನಿನ್ನನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ನಿನ್ನನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ಬನ್ನಿರಿ, ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಬನ್ನಿರಿ. ಆತನ ಉಪಕಾರ ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಯುಗ ಯುಗಕ್ಕೂ ಆತನ ಸತ್ಯತೆಯು ತಲಾಂತರಕ್ಕೂ ಇರುವವು. ನಮ್ಮ ಆರಾಧನೆಯ ಆದಿ ಮಧ್ಯ ಅಂತ್ಯವು ತಂದೆ ಮಗ ಪರಿಶುದ್ಧಾತ್ಮನಾಗಿರುವ ತ್ರಯೇಕ ದೇವರ ನಾಮದಲ್ಲಿ ಉಂಟಾಗಲಿ. ಆಮೇನ್. ನಾವು ಹಾಗೆ ನಿಂತಿರುವಾಗ ಕರ್ತನ ಸ್ತೋತ್ರಕ್ಕಾಗಿ ನಾವು ಹಾಡುವಂಥ ಸಂಗೀತ 313. 313ನೇ ಸಂಗೀತದ ಎಲ್ಲ ಚರಣಗಳನ್ನು ನಾವು ಒಟ್ಟಾಗಿ ಹಾಡಿಕೊಳ್ಳೋಣ. ಸ್ತೋತ್ರವನುತ್ತಮ ದೇವಾರಿ ಗಾರ್ಪಿಸಬಾನಿ. ಊರ್ಧ್ವಾಧಿಕರ್ತಗೆ ಮಹಿಮೆ ಯಾಗಲಿ ಆನಿ. ಹರುಷದಿ ದೂತರ ಸಂಗದಲ್ಲಿ ಸ್ತೋತ್ರಸ್ ಗಂಧವತ್ತಾನಿ. ಬುದ್ಧಿವಾಲಕಗಳತನ ಸ್ವಶ್ರಿತ ರಾಜ ಯಾವನು ಬುದ್ಧಿವ ರಾಜನ ಸಂಗಡ ವ್ಯಾಜ ಮಾಡುವನು ಆತನು ನೋಡಿಯಲು. ಮರ್ತ್ಯರ ಗದ್ದಲ ತ್ಯಾಜ್ಯ ಕ್ರಿಸ್ತನು ಕ್ರಯಕ್ಕೆ ಕೊಂಡ ಜನಾಂಗವಿದೇವೆ. ರಾಜ
ಸುಖದಿ ಜೀವಿಸುತ್ತೇವೆ. ನಾವು ಹಾಗೆ ನಿಂತುಕೊಂಡಿರುವಾಗ ಉತ್ತರ ಪ್ರತ್ಯುತ್ತರಕ್ಕಾಗಿ ನಾವು ಓದಿಕೊಳ್ಳುವಂಥ ಕೀರ್ತನೆ 72ನೇ ಕೀರ್ತನೆ ವಚನ 1ರಿಂದ 19. For our responsive reading, we shall read Psalm number 72, verses beginning from 1 to 19. ಸಭೆಯವರು ದಯಮಾಡಿ ಕುಳಿತುಕೊಳ್ಳ್ರಿ. ಪ್ರಾರ್ಥನೆ ಮತ್ತು ಕರ್ತನೆ ಪ್ರಾರ್ಥನೆಯೂ ನಾವು ಒಟ್ಟಾಗಿ ಎದುರು ಅಂತ ಹೇಳ್ಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ನಮಗೋಸ್ಕರ ನಿನ್ನ ಮಹಿಮೆಯ ಸ್ಥಾನವನ್ನು ಬಿಟ್ಟು ಈ ಲೋಕಕ್ಕೆ ಬಂದು ಅರಸನಾಗಿ ಯೆರೂಸಲೇಮನ್ನು ಪ್ರವೇಶಿಸಿದಂಥ ನಮ್ಮ ಪ್ರೀತಿಯುಳ್ಳ ತಂದೆಯಾದ ದೇವರ ಕುಮಾರನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿನ್ನ ಪರಿಶುದ್ಧ ಸನ್ನಿಧಿಗೆ ತಂದೆಯಾದ ದೇವರೇ ನಾವು ಪ್ರವೇಶಿಸುವವರಾಗಿದ್ದೇವೆ. ತಿರುವಂದಾವರ್ತಿ ನಮ್ಮೆಲ್ಲರೂ ನೀನು ಸುರಕ್ಷಿತವಾಗಿ
ಈ ಸುಸಮಯದಲ್ಲಿ ಭಾನುವಾರದ ಪ್ರಾಂತಕಾಲದ ಸಮಯದಲ್ಲಿ ಸುರಕ್ಷಿತವಾಗಿ ನಿನ್ನ ಆಲಯಕ್ಕೆ ನಿನ್ನ ಪ್ರಸನ್ನತೆಗೆ ತಂದು ಮುಟ್ಟಿಸಿದಿ ಸ್ವಾಮಿ. ಅದಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮೆಲ್ಲರನ್ನು ನೀನು ಇಲ್ಲಿಯವರೆಗೆ ನಿನ್ನ ಪರಿಶುದ್ಧವಾದ ಹಸ್ತದಲ್ಲಿಟ್ಟು ಕಾಯ್ದು ಕಾಪಾಡಿದಿ. ನಮ್ಮೆಲ್ಲ ಹೋಗೋಣ ಬರೋಣ ಪ್ರಯಾಣಗಳನ್ನು ಆಶೀರ್ವಿಸಿದಿ. ಮಾಡಬೇಕಾದಂಥ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ನೀನು ನೆರವೇರಿಸಿಕೊಟ್ಟು ನಾವು ಮಾಡಬೇಕಾದಂಥ ಆಲೋಚನೆ ವಿಚಾರಗಳನ್ನು ನೀನು ಆಲೋಚಿಸಿದಿ. ಮಾಡಬೇಕಾದಂತೆಲ್ಲ ಮಾತುಕತೆಗಳನ್ನು, ಆಟಪಾಠಗಳನ್ನು, ವ್ಯಾಪಾರ ಸಾಪಾರಗಳನ್ನು, ಸಂದರ್ಶನ ಸಂಕಲ್ಪಗಳನ್ನು, ಭೇಟಿಗಳನ್ನು ನೀನು ಆಶೀರ್ವದಿಸಿ ಸಮಾಧಾನದಿಂದ ಸಾಂಗೊಳಿಸಿದಿ. ಎಲ್ಲವೂ ನಿನಗಾಗಿ ಆಯಿತು, ನಿನ್ನಿಂದ ಆಯಿತು, ನಿನ್ನದೇ ಆಯಿತು. ರಕ್ಷಕನೇ, ಒಡೆಯನೇ, ನಮ್ಮ ಮೇಲೆ ನೀನು ತೋರಿಸಿದಂಥ ಈ ಮಹಾಪ್ರೀತಿಗಾಗಿ ನಿನ್ನನ್ನು ಮನಪೂರ್ವಕವಾಗಿ ಸ್ತುತಿಸಿ ಸ್ತೋತ್ರಿಸಿಕೊಂಡಾಡೋರಾಗಿದ್ದೇವೆ. ಮಾತ್ರವಲ್ಲೇ ನಮ್ಮನ್ನು ಸೈತಾನನ ಎಲ್ಲ ಶೋಧನೆಯಿಂದಲೂ, ಕೇಡಿನಿಂದಲೂ, ಗಂಡಾಂತರದಿಂದಲೂ, ಪಕ್ಕನೆ ಬರುವ ದುರ್ಮರಣದಿಂದಲೂ, ಆಪತ್ತುಗಳಿಂದ, ತೊಂದರೆ ತಾಪತ್ರಯಗಳಿಂದ, ಎಲ್ಲ ಥರದ ಚಿಂತೆ, ದುಃಖ, ವೇದನೆಗಳಿಂದ ನಮ್ಮನ್ನು ತಪ್ಪಿಸಿ ಕಾಪಾಡಿದಿ. ನಮ್ಮ ಮೇಲೆ ನೀನು ಸುರಿಸಿದಂಥ ನಿನ್ನ ಈ ಅತ್ಯಧಿಕವಾದ ಹೇರಳವಾದ ಕೃಪೆಗಾಗಿ ನಿನ್ನನ್ನು ಹೃತ್ಪೂರ್ವಕವಾಗಿ ಸ್ತುತಿಸಿ ಸ್ತೋತ್ರಿಸಿಕೊಂಡಾಡೋರಾಗಿದ್ದೇವೆ. ಅಷ್ಟು ಮಾತ್ರವಲ್ಲ, ನೀನು ನಮ್ಮನ್ನು ಅಪಾರವಾಗಿ ಪ್ರೀತಿಸಿ ದಯವಿಟ್ಟು ನೋಡಿದಿ, ಕರುಣೆ ಇಟ್ಟು ನಮ್ಮ ಪ್ರಾರ್ಥನೆ, ಬೇಡಿಕೆ, ವಿಜ್ಞಾಪನೆ, ಕೋರಿಕೆಗಳನ್ನು ಲಾಲಿಸಿದ್ದು ಮಾತ್ರವಲ್ಲ, ತೆರೆದ ಹಸ್ತದಿಂದ ಪರಲೋಕದಿಂದ ಬೇಕಾದಂಥ ನಮ್ಮೆಲ್ಲ ಜೀವನಾವಶ್ಯಕತೆಗಳನ್ನು ಪೂರೈಸಿಕೊಟ್ಟು ನಮ್ಮೆಲ್ಲ ಬೇಡಿಕೆಗಳನ್ನು ಮನ್ನಿಸಿ ಅವುಗಳನ್ನು ಈಡೇರಿಸಿಕೊಟ್ಟು ಅದರೊಂದಿಗೆ ಸಮಾಧಾನ, ಶಾಂತಿ, ಸಮೃದ್ಧಿ, ಸಂತೃಪ್ತಿ, ಸುಖ, ಶಕ್ತಿ, ಆರೋಗ್ಯ ಭಾಗ್ಯಗಳನ್ನು ಅನುಗ್ರಹಿಸಿದಿ. ತಂದೆಯಾದ ದೇವರೇ, ನಮ್ಮ ಮೇಲೆ ನೀನು ಸುರಿಸಂತೆ ನಿನ್ನ ಹೇರಳವಾದ ಕೃಪೆಗಾಗಿ ನಿನಗೆ ಅನಂತ ಸ್ತುತಿ ಸ್ತೋತ್ರ ಸಲ್ಲಿಸೋರಾಗಿದ್ದೇವೆ. ಹೌದು ತಂದೆ, ನೀನು ನಮ್ಮ ಮೇಲೆ ತೋರಿಸಂಥ ಉಪಕಾರಕ್ಕೆ ನಾವು ಅಯೋಗ್ಯರಾಗಿದ್ದೇವೆ ಸ್ವಾಮಿ. ನಾವು ಕೇವಲ ಮಣ್ಣು, ಧೂಳಿ, ಪಾಪಿಗಳ ಅಯೋಗ್ಯರು ಎಂದು ಒಪ್ಪಿಕೊಳ್ಳುತ್ತೇವೆ. ಮಾಡಿದ ತಪ್ಪು ಅಪರಾಧಗಳಿಗಾಗಿ ಪಶ್ಚಾತ್ತಾಪ ಪಡುತ್ತೇವೆ, ದುಃಖ ಪಡುತ್ತೇವೆ, ಕ್ಷಮಿಸೆಂದು ಬೇಡಿಕೊಳ್ಳುತ್ತೇವೆ. ದಯವಿಟ್ಟು ನಾವು ಮಾಡಿದಂಥ ಎಲ್ಲ ತಪ್ಪು ಅಪರಾಧಗಳನ್ನು ಕ್ಷಮಿಸಿ ನಮ್ಮೆಲ್ಲರ ಆತ್ಮ, ಪ್ರಾಣ, ಶರೀರಗಳನ್ನು ನಿನ್ನ ಪರಿಶುದ್ಧವಾದ ರಕ್ತದಿಂದ ತೊಳೆದು ಶುದ್ಧಗೊಳಿಸಿ ನಿನ್ನ ಆತ್ಮನಿಂದ ಅಭಿಷೇಕಿಸಿ ನಿನ್ನ ಆತ್ಮನ ವರಗಳಿಂದ, ನಿನ್ನ ಆತ್ಮನ ಫಲಗಳಿಂದ ನಮ್ಮನ್ನು ತುಂಬಿಸಿ ನಡೆಸಬೇಕೆಂದು ಬೇಡ್ಕೋರಾಗಿದ್ದೇವೆ. ಈ ಸಮಯದಲ್ಲಿ ಸ್ವಾಮಿ, ಸಭೆಯಾಗಿ ನಿನ್ನನ್ನು ಆರಾಧಿಸುತ್ತಾ ನಿನಗೆ ಪ್ರಾರ್ಥನೆ ಸಲ್ಲಿಸುವಂಥ, ನಿನ್ನ ವಾಕ್ಯವನ್ನು ಓದಿ ಧ್ಯಾನಿಸುವಂಥ ಈ ಸುಸಮಯದಲ್ಲಿ ನಮ್ಮನ್ನು ಬರಮಾಡಿಕೊಂಡಿದ್ದಕ್ಕಾಗಿ ನಿನಗೆ ಸ್ತೋತ್ರ ಹೇಳುತ್ತೇವೆ ಸ್ವಾಮಿ. ಹೌದು ಸ್ವಾಮಿ, ಈ ದಿವಸವು ಅನೇಕರ ಜೀವಿತದಲ್ಲಿ ಅವರು ತಮ್ಮ ಈ ದಿನವನ್ನು ಕಾಣಲಾರದೆ ಹೋದರು ಸ್ವಾಮಿ. ಯಾಕಂದರೆ ಲೋಕವೆಲ್ಲ ಮಹಾ ಸಂಕಟದಲ್ಲಿದೆ ಸ್ವಾಮಿ. ಕೋವಿಡ್-19 ಎಂಬ ರೋಗದ ಮೂಲಕ ಇಡೀ ಜಗತ್ತೇ ಬಳಲುತ್ತಾ ಇದೆ, ಭಯದಲ್ಲಿದೆ, ತತ್ತರಿಸಿದೆ, ಎಲ್ಲ ಅಸ್ತವ್ಯಸ್ತಗೊಂಡಿದೆ ಸ್ವಾಮಿ. ಅನೇಕರು ಈ ರೋಗದ ಮೂಲಕ ತಮ್ಮ ಪ್ರಾಣವನ್ನು ಕಳೆದುಕೊಂಡರು, ಅನೇಕರು ತಮ್ಮ ಪ್ರಿಯರನ್ನು ಕಳೆದುಕೊಂಡರು, ಅನೇಕರು ಆರೋಗ್ಯಕ್ಕಾಗಿ ತಮ್ಮ ಕೈಯಲ್ಲಿದ್ದ ಹಣವನ್ನೆಲ್ಲ ಕಳೆದುಕೊಂಡರು, ಅನೇಕರು ತಮ್ಮ ನೌಕರಿಯನ್ನು ಕಳೆದುಕೊಂಡರು, ಉದ್ಯೋಗ ದಂಧೆಯಲ್ಲಿ ಹಾನಿಯನ್ನು ಅನುಭವಿಸಿ ಅನೇಕರು ಕಷ್ಟದಲ್ಲಿದ್ದಾರೆ ಸ್ವಾಮಿ. ನಾವು ಸಭೆಯಾಗಿ ನಿನ್ನನ್ನು ಆರಾಧಿಸುವಂಥ ಭಾಗ್ಯವನ್ನು ಸಹ ಕಳೆದುಕೊಂಡಿದ್ದೆವು. ಆದರೆ ಕೃಪೆ ತೋರಿಸಿ ಕನಿಕರಿಸಿ ನಮ್ಮನ್ನು ತಿರುಗೊಂದಾವರ್ತಿ ನಿನ್ನ ಆಲಯಕ್ಕೆ ತಂದು ಮುಟ್ಟಿಸಿ ಸ್ವಾಮಿ. ಅದಕ್ಕಾಗಿ ನಿನಗೆ ಸ್ತೋತ್ರ ಹೇಳುತ್ತೇವೆ. ಮಾತ್ರವಲ್ಲ ಸ್ವಾಮಿ, ಈ ಲೋಕದಲ್ಲಿ ಇರ್ತಕ್ಕಂಥ ಈ ರೋಗವನ್ನು, ರೋಗಜಂತುವನ್ನು ಸಂಪೂರ್ಣವಾಗಿ ತೆಗೆದು ಹಾಕು. ಮಾತ್ರವಲ್ಲ, ತಿರುಗೊಂದಾವರ್ತಿ ನಮಗೆ ಸ್ವಚ್ಛವಾದ, ಸುಂದರವಾದ ಒಂದು ಯಾವುದೇ ತೊಂದರೆ ತಾಪತ್ರೆಗಳಿಲ್ಲದೆ ನಿನ್ನನ್ನು ಆರಾಧಿಸುತ್ತಾ ಕೊಂಡಾಡುತ್ತಾ ಜೀವಿಸುವ ಹಾಗೆ ಸುಂದರವಾದ ಜಗತ್ತನ್ನು ನಮಗೆ ಅನುಗ್ರಹಿಸಬೇಕೆಂದು ಅತಿ ದೀನವಾಣಿಯಿಂದ ಬೇಡಿಕರಾಗಿದ್ದೇವೆ ಸ್ವಾಮಿ. ಎಲ್ಲೆಲ್ಲಿ ಈ ದಿವಸ ನಿನ್ನ ವಾಕ್ಯವು ಸಾರೋಣವಾಗುತ್ತಾ ಇದೆಯೋ ಸಾರುವಂಥ ಆತ್ಮಗಳನ್ನು, ಕೇಳುವಂಥ ಆತ್ಮಗಳನ್ನು ಬಲಪಡಿಸು. ನಿನ್ನ ರಾಜ್ಯದ ಅಭಿವೃದ್ಧಿಗೋಸ್ಕರ ಪ್ರಯತ್ನ ಪಡುತ್ತಿರುವಂಥ ಪ್ರಯತ್ನಗಳನ್ನು ಸಫಲಗೊಳಿಸು. ಕಮ್ಯುನಿಸ್ಟ್ ದೇಶಗಳಲ್ಲಿ, ಗುಡ್ಡುಗಾಡುಗಳಲ್ಲಿ, ಹಳ್ಳಿಪಳ್ಳಿಯಲ್ಲಿ, ಅನೇಕ ಮುಸ್ಲಿಂ ಪ್ರಾಂತಗಳಲ್ಲಿ, ನಮ್ಮ ದೇಶದ ಅನೇಕ ಕಡೆಗಳಲ್ಲಿ ಸ್ವಾಮಿ, ಕಷ್ಟದಲ್ಲಿ, ಹಿಂಸೆಯಲ್ಲಿ, ನೋವನ್ನು ಮತ್ತು ಬಲಾತ್ಕಾರವನ್ನು, ಶೋಷಣೆಯನ್ನು, ದಬ್ಬಾಳಿಕೆಯನ್ನು, ಭಯದಲ್ಲಿ ನಿನ್ನನ್ನು ಆರಾಧಿಸಲಾರದೆ, ನಿನ್ನ ವಾಕ್ಯವನ್ನು ಕೇಳಲಾರದೆ, ನಿನ್ನ ವಾಕ್ಯವನ್ನು ಹೇಳಲಾರದೆ, ನೋವಿನಲ್ಲಿ ಇರ್ತಕ್ಕಂಥ ಎಲ್ಲ ನಿನ್ನ ಭಕ್ತರನ್ನು, ಎಲ್ಲ ನಿನ್ನ ದಾಸರನ್ನು, ಎಲ್ಲ ನಿನ್ನ ಮಕ್ಕಳನ್ನು ನೀನು ಅವರಿಗೆ ಬಿಡುಗಡೆ ನೀಡು ಸ್ವಾಮಿ. ತಿರುಗೊಂದಾವರ್ತಿಯವರು ಸಮಾಧಾನದಲ್ಲಿ, ಸಂತೋಷದಲ್ಲಿ ನಿನ್ನನ್ನು ಆರಾಧಿಸುವ ಹಾಗೆ ಅವರಿಗೆ ಸ್ವಾತಂತ್ರ್ಯವನ್ನು ನೀಡುವುದು ಮಾತ್ರವಲ್ಲ, ನಿನ್ನ ಸಭೆಯನ್ನು, ನಿನ್ನ ಮಕ್ಕಳನ್ನು, ನಿನ್ನ ದಾಸರನ್ನು, ನಿನ್ನ ಭಕ್ತರನ್ನು ಹಿಂಸಿಸುವಂಥ ಎಲ್ಲರಿಗಾಗಿ ನಾವು ಪ್ರಾರ್ಥಿಸುತ್ತೇವೆ ಸ್ವಾಮಿ. ಅವರೊಟ್ಟಿಗೆ ನೀನು ಮಾತಾಡು. ಅವರು ತಮ್ಮ ಹಿಂಸಿಸುವ ಕಾರ್ಯವನ್ನು ಬಿಟ್ಟು ನಿನ್ನನ್ನೇ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡು ನಿನಗೆ ಅಧೀನರಾಗಿ ನಮ್ಮೊಟ್ಟಿಗೆ ನಿನ್ನನ್ನು ಆರಾಧಿಸುವ ಹಾಗೆ ಅವರನ್ನು ಮಾರ್ಪಡಿಸಬೇಕೆಂದು ಬೇಡ್ಕರಾಗಿದ್ದೇವೆ. ಅದೇ ಸಮಯದಲ್ಲಿ ಸ್ವಾಮಿ, ನಮ್ಮ ಸಭೆಯನ್ನು ನೀನು ಆಶೀರ್ವದಿಸು. ಸಭೆಯಲ್ಲಿರ್ತಕ್ಕಂಥ ಪ್ರತಿಯೊಂದು ಕುಟುಂಬಗಳನ್ನು ಆಶೀರ್ವದಿಸು. ಕುಟುಂಬದಲ್ಲಿರ್ತಕ್ಕಂಥ ಪ್ರತಿಯೊಂದು ಮಕ್ಕಳನ್ನು, ಪ್ರತಿಯೊಬ್ಬರನ್ನು ನೀನು ಆಶೀರ್ವದಿಸು ಸ್ವಾಮಿ. ಪ್ರತಿಯೊಂದು ಕುಟುಂಬದಲ್ಲಿ ನಿನ್ನ ಪ್ರಸನ್ನತೆ ಬೆಳಕು ಇರಲಿ ಸ್ವಾಮಿ. ಪ್ರತಿಯೊಂದು ಕುಟುಂಬದ ಯಜಮಾನನು, ಗುರುವನು, ರಕ್ಷಕನು, ಪಾಲಕನು, ವೈದ್ಯ ನೀನಾಗಿರು ಸ್ವಾಮಿ. ಪ್ರತಿಯೊಂದು ಮನೆಯಲ್ಲಿ ನಿನ್ನ ಬೆಳಕಿರಲಿ ಸ್ವಾಮಿ.
ಕೆಲಸ ಮಾಡುತ್ತಿರುವಂಥ ಉದ್ಯೋಗ ದಂಧೆಯಲ್ಲಿ ತೊಡಗಿರುವಂಥ ನಿನ್ನ ಮಕ್ಕಳ ಮೇಲೆ ನಿನ್ನ ಹೇರಳವಾದ ಕರುಣೆಯನ್ನು ಸುರಿಸು. ಅವರ ಹೋಗೋಣ ಬರೋಣವನ್ನು ಆಶೀರ್ವದಿಸು. ಅವರ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸಿ ಉತ್ತಮವಾದ ಪ್ರತಿಫಲವು ಅವರಿಗೆ ಸಿಗುವಂಥ ರೀತಿಯಲ್ಲಿ ಅವರನ್ನು ನಡೆಸಬೇಕೆಂದು ಬೇಡಿಕರಾಗಿದ್ದೇವೆ. ಮನೆಯನ್ನು ಸಂಭಾಳಿಸುತ್ತಿರುವಂಥ ಎಲ್ಲ ಸಹೋದರಿಗಾಗಿ ಪ್ರಾರ್ಥಿಸುತ್ತೇವೆ ಸ್ವಾಮಿ. ಅವರಿಗೆ ಬೇಕಾದಂಥ ಎಲ್ಲ ಬಲವನ್ನು, ಶಕ್ತಿಯನ್ನು, ತ್ರಾಣವನ್ನು, ಮನೆಯನ್ನು ನಡೆಸಿಕೊಂಡು ಹೋಗಲು ಬೇಕಾದಂಥ ತಾಳ್ಮೆಯನ್ನು, ಬುದ್ಧಿಯನ್ನು, ಜ್ಞಾನವನ್ನು, ವಿವೇಕವನ್ನು, ಕುಟುಂಬವನ್ನು ನಿನ್ನ ಭಯಭಕ್ತಿಯಲ್ಲಿ ನಡೆಸಿಕೊಂಡು ಹೋಗುವ ಹಾಗೆ ಅವರಿಗೆ ಒಂದು ನಿನ್ನ ವಿವೇಕವನ್ನು ದಯಪಾಲಿಸಬೇಕೆಂದು ಬೇಡಿಕರಾಗಿದ್ದೇವೆ. ಎಲ್ಲ ಹೇರಳವಾದ ಆಶೀರ್ವಾದಗಳಿಂದ ತುಂಬಿಸಿ ಕುಟುಂಬದನ್ನು ಸರಿಯಾಗಿ ನಿನಗೆ ಮೆಚ್ಚುಗೆಯಾದ ಮಾರ್ಗದಲ್ಲಿ ನಡೆಸುವ ಹಾಗೆ ಪ್ರತಿಯೊಬ್ಬ ಸಹೋದರಿಯರನ್ನು ನೀನು ಆಶೀರ್ವದಿಸು. ಅಷ್ಟು ಮಾತ್ರವಲ್ಲ, ವಿದ್ಯಾಭ್ಯಾಸ ಮಾಡುತ್ತಿರುವಂಥ ಮಕ್ಕಳಿಗಾಗಿ ಪ್ರಾರ್ಥಿಸುತ್ತೇವೆ ಸ್ವಾಮಿ. ಪ್ರತಿಯೊಂದು ಅಭ್ಯಾಸ ಮಾಡುತ್ತಂಥ ಪ್ರತಿಯೊಂದು ಮಕ್ಕಳೊಟ್ಟಿಗೆ ನೀನಿರು. ಬೇಕಾದಂಥ ಎಲ್ಲ ಥರದ ಬುದ್ಧಿ, ಜ್ಞಾನ, ವಿವೇಕವನ್ನು ನೀಡು. ಬಲ, ಶಕ್ತಿ, ಆರೋಗ್ಯ, ತ್ರಾಣವನ್ನು ನೀಡು. ಹೋಗೋಣ ಬರೋಣ ಪ್ರಯಾಣವನ್ನು ಆಶೀರ್ವದಿಸು. ಅವರಿಗೆ ಬೇಕಾದಂಥ ಎಲ್ಲ ನೆನಪಿನ ಶಕ್ತಿಯನ್ನು, ಗ್ರಹಣ ಶಕ್ತಿಯನ್ನು ಕೊಡು. ಅಭ್ಯಾಸ ಮಾಡಲು ಬೇಕಾದಂಥ ಇನ್ನೂ ಹೆಚ್ಚಾದ ಆಸಕ್ತಿಯನ್ನು, ಇನ್ನೂ ಹೆಚ್ಚಾದ ತಾಳ್ಮೆಯನ್ನು, ಇನ್ನೂ ಹೆಚ್ಚಾದ ಕಾನ್ಸಂಟ್ರೇಷನ್ ಕೊಡು ಸ್ವಾಮಿ. ಕಷ್ಟಪಟ್ಟು ಅಭ್ಯಾಸ ಮಾಡಿದ್ದನ್ನು ಚೆನ್ನಾಗಿ ನೆನಪಿನಲ್ಲಿ ಇಟ್ಟುಕೊಂಡು ಪರೀಕ್ಷೆಗಳಲ್ಲಿಯೂ ಅತ್ಯುತ್ತಮವಾಗಿ ಬರೆದು ಹೆಚ್ಚಿನ ಗುಣಗಳಿಂದ ಪಾಸಾಗಿ ನಮಗೆ ಸಂತೋಷವನ್ನು, ನಿನ್ನ ನಾಮಕ್ಕೆ ಘನಮಾನ ಮಹಿಮೆ ಸಲ್ಲಿಸುತ್ತಾ ಜೀವಿಸುವ ಕೃಪೆಯನ್ನು ಮಕ್ಕಳಿಗೂ ತಂದೆ ತಾಯಿಗಳಿಗೂ ಅನುಗ್ರಹಿಸಬೇಕೆಂದು ಬೇಡಿಕೊಳ್ಳಾಗಿದ್ದೇವೆ ಸ್ವಾಮಿ. ಅದೇ ರೀತಿಯಲ್ಲಿ ಸ್ವಾಮಿ, ನಮ್ಮ ಸಭೆಯ ಪ್ರತಿಯೊಂದು ಚಟುವಟಿಕೆಗಳನ್ನು ನೀನು ಆಶೀರ್ವದಿಸು. ಹೆಣ್ಣುಮಕ್ಕಳ ಮಧ್ಯದಲ್ಲಿ ನಡೆಯುವ ಸೇವೆಯನ್ನು, ಚಿಕ್ಕ ಮಕ್ಕಳ ಮಧ್ಯದಲ್ಲಿ ನಡೆಯುವ ಸೇವೆಯನ್ನು, ಯೌವನಸ್ಥರ ಮಧ್ಯದಲ್ಲಿ ನಡೆಯುವ ಸೇವೆಯನ್ನು ನೀನು ಆಶೀರ್ವದಿಸು ಸ್ವಾಮಿ. ಅವರೆಲ್ಲರೂ ನಾವು ಏನೋ ಮಾಡಿದರೂ, ಅದು ಹಾಗೆ ಮಾಡಿದರೂ ಅದು ನಿನ್ನ ನಾಮದ ಘನಮಾನ ಮಹಿಮೆಗೆ ತಕ್ಕ ರೀತಿಯಲ್ಲಿ, ನಿನ್ನ ಸಭೆಯ ಅಭಿವೃದ್ಧಿಗಾಗಿ ಆಗುವಂಥ ರೀತಿಯಲ್ಲಿ ನಮ್ಮೆಲ್ಲರೂ ನೀನು ನಡೆಸಬೇಕೆಂದು ಬೇಡ್ಕೊರಾಗಿದ್ದೇವೆ. ವಿಶೇಷವಾಗಿ ಈ ಸಮಯದಲ್ಲಿ ಸ್ವಾಮಿ, ನಾವು ನಮ್ಮ DS ಅವರಿಗೆ, ರತ್ನಮಣಿ ಅಯ್ಯನವರಿಗಾಗಿಯೂ, ನಮ್ಮ ಅಯ್ಯನವರಾದ ರವಿ ಡೇವಿಡ್ ಅವರಿಗಾಗಿಯೂ ಪ್ರಾರ್ಥಿಸುತ್ತೇವೆ ಸ್ವಾಮಿ. ಅವರಿಗೆ ಈ ಸಮಯದಲ್ಲಿ ಅವರ ಮೈಯಲ್ಲಿ ಸೌಖ್ಯವಿಲ್ಲ ಸ್ವಾಮಿ, ಆರೋಗ್ಯವಿಲ್ಲ. ಅವರಲ್ಲಿರ್ತಕ್ಕಂಥ ಎಲ್ಲ ಬಲಹೀನತೆಯನ್ನು, ಎಲ್ಲ ದುರ್ಬಲತೆಯನ್ನು ತೆಗೆದುಹಾಕು. ನೋಯುತ್ತಿರುವಂಥ ಪ್ರತಿಯೊಂದು ಅಂಗಗಳನ್ನು ನೀನು ಮುಟ್ಟಿ ಘನವೈದ್ಯನಾದಂತೆ ನೀನು ಗುಣಪಡಿಸಿ, ಬಲಪಡಿಸಿ, ತಿರುಗೊಂದಾವರ್ತಿ ನಿನ್ನ ನಾಮವನ್ನು ಪ್ರಚುರಪಡಿಸುವ ಹಾಗೆ ಅವರನ್ನು ಎಬ್ಬಿಸಿ ನಿಲ್ಲಿಸಬೇಕೆಂದು ಬೇಡ್ಕೊರಾಗಿದ್ದೇವೆ. ಅವರನ್ನು, ಅವರ ಹೆಂಡತಿ ಮಕ್ಕಳನ್ನು, ಅವರ ಕುಟುಂಬಗಳನ್ನು, ಅವರ ಸೇವೆಗಳನ್ನು ಆಶೀರ್ವದಿಸು ಸ್ವಾಮಿ. ಈ ಕಠಿಣವಾದ ಪರಿಸ್ಥಿತಿಯಲ್ಲಿ ನೀನು ಅವರನ್ನು ಕರೆದ ಕರೆಗೆ ಅನುಗುಣವಾಗಿ ಸಮರ್ಪಕವಾದ ರೀತಿಯಲ್ಲಿ ಸೇವೆ ಸಲ್ಲಿಸುವ ಹಾಗೆ ನಿನ್ನ ಆತ್ಮನ ಮೂಲಕ ಪ್ರೇರೇಪಿಸಿ, ಪ್ರಬೋಧಿಸಿ, ಬಲಪಡಿಸಿ ನಡೆಸಬೇಕೆಂದು ಬೇಡ್ಕೊರಾಗಿದ್ದೇವೆ. ಅಷ್ಟು ಮಾತ್ರವಲ್ಲ, ನಮ್ಮ ಸಭೆಯ ಕೆಲಸ ಕಾರ್ಯಗಳಾದ ಗಿಡಿಯನ್ ಕುಟುಂಬದ ಕೆಲಸವನ್ನು, ವಿಶ್ವವಾಣಿ ಕುಟುಂಬದ ಕೆಲಸವನ್ನು, ಬೈಬಲ್ ಸೊಸೈಟಿ ಕೆಲಸ ಕಾರ್ಯಗಳನ್ನು ನಿನ್ನ ಆಶೀರ್ವದಿಸು ಸ್ವಾಮಿ. ಪ್ರತಿಯೊಬ್ಬ ಸದಸ್ಯರಿಗೆ ನಿನ್ನ ವಾಕ್ಯವನ್ನು ಇತರರಲ್ಲಿ ಹಂಚುವ ಕಾರ್ಯದಲ್ಲಿ ಬಲವನ್ನು, ಶಕ್ತಿಯನ್ನು, ಯಶಸ್ಸನ್ನು ನೀಡಬೇಕೆಂದು ಬೇಡ್ಕೊರಾಗಿದ್ದೇವೆ. ಈ ಸಮಯದಲ್ಲಿ ಸ್ವಾಮಿ, ಆಲಯದಲ್ಲಿ ನಿನ್ನ ಪ್ರಸನ್ನತೆಯನ್ನು, ಆಲಯದ ಸುತ್ತಲೂ ನಿನ್ನ ದೂತರ ಕಾವಲನ್ನಾಗಿರಿಸಿ, ನಮ್ಮ ಆರಾಧನೆಯ ಮೂಲಕ, ನಾವು ಹಾಡುವ ಸಂಗೀತಗಳ ಮೂಲಕ, ಮಾಡುವಂಥ ಪ್ರಾರ್ಥನೆಗಳ ಮೂಲಕ, ಕೇಳುವಂಥ ವಾಕ್ಯಗಳ ಮೂಲಕ ನೀನು ಇನ್ನೂ ಹೆಚ್ಚಾದ ಘನಮಾನ ಸ್ತುತಿ ಸ್ತೋತ್ರ ಹೊಂದಿಕೊಳ್ಳಬೇಕೆಂದು ಬೇಡ್ಕೊರಾಗಿದ್ದೇವೆ ಸ್ವಾಮಿ. ಈ ಸಮಯದಲ್ಲಿ ನಿನ್ನ ವಾಕ್ಯವನ್ನು ಹಂಚುವ ನಿನ್ನ ದಾಸನನ್ನು ನೀನು ಆಶೀರ್ವದಿಸು ಸ್ವಾಮಿ. ಎಲ್ಲ ಬಲಹೀನತೆಯನ್ನು ತೆಗೆದು ಹಾಕಿ ಒಳ್ಳೆಯ ಬಲ, ಶಕ್ತಿ, ಆರೋಗ್ಯ, ತ್ರಾಣದಿಂದ, ಉತ್ಸಾಹದಿಂದ ಅಭಿಷೇಕಿಸಿ ನಿನ್ನ ವಾಕ್ಯವನ್ನು ಹಂಚುವ ಹಾಗೆಯೂ ಈ ದಿವಸ ಆರಾಧನೆಗಾಗಿ ಬಂದಂಥ ನಾವೆಲ್ಲರೂ ನಿನ್ನ ವಾಕ್ಯದಲ್ಲಿ ಆನಂದಿಸುತ್ತಾ ನಾವು ನಿಜವಾದ ಮನ್ನವನ್ನು ಹೊಂದಿಕೊಂಡು ನಮ್ಮ ಮನೆಗೆ ಸಮಾಧಾನದಿಂದ ತಿರುಗಿ ಹೋಗುವ ಕೃಪೆಯನ್ನು ಅನುಗ್ರಹಿಸಬೇಕೆಂದು ಬೇಡ್ಕೊರಾಗಿದ್ದೇವೆ. ಬೇಡ್ಕೊಂಡಂತೆ ಈ ಅಲ್ಪ ಪ್ರಾರ್ಥನೆಯನ್ನು ನಿನ್ನ ಈ ಕುಮಾರನು, ನಮ್ಮ ರಕ್ಷಕನೂ ಆದ ಯೇಸುವಿನ ನಾಮದಲ್ಲಿ ಕೇಳಿ ನಿನ್ನ ಆತ್ಮನಿಂದ ಹೊಂದಿಕೊಂಡಿದ್ದೇವೆ ಸ್ವಾಮಿ. ಆಮೇನ್. ನಾವೆಲ್ಲರೂ ಎದ್ದು ನಿಂತುಕೊಂಡು ಕರ್ತನು ಕಲಿಸಿಕೊಟ್ಟ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನ್ನದಿಂದ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವಂತೆಯೇ ನೀನು ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲವು ನಿನ್ನುವೇ ಸ್ವಾಮಿ. ಆಮೇನ್. ಸಭೆಯವರು ದಯಮಾಡಿ ಕುಳಿತುಕೊಳ್ಳ್ರಿ. ಪ್ಲೀಸ್ ಬಿ ಸೀಟೆಡ್. ಕುಳಿತುಕೊಳ್ಳುವಾಗ ದಯಮಾಡಿ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿರಿ. ಒಬ್ಬರ ನಡುವೆ, ಮನೆಯವರಾಗಿರಲಿ ಅಥವಾ ಬೇರೆಯವರಾಗಿರಲಿ, ಒಬ್ಬರ ನಡುವೆ ಕನಿಷ್ಠ ಒಂದು 3-4 ಗಜ ಅಂತರವಿಟ್ಟು ಕುಳಿತುಕೊಳ್ಬೇಕೆಂದು ನಿಮ್ಮೆಲ್ಲರನ್ನು ಕರ್ತನಲ್ಲಿ ನಾ ಕೇಳ್ಕೊಳ್ತೇವೆ. ಪ್ಲೀಸ್ ಮೇಂಟೈನ್ ದ ಸೋಷಿಯಲ್ ಡಿಸ್ಟೆನ್ಸ್. ಇಟ್ ಈಸ್ ಗುಡ್ ಫಾರ್ ಯು, ಗುಡ್ ಫಾರ್ ಅಸ್ ಆಲ್ಸೋ. ಒಂದು ವೇಳೆ ಯಾರಾದರೂ ರೈಡಿಗೆ ಬಂದರೆ ಅವರು ನೋಡಿದರೆ ಅವರು ಸಭೆಯ ಮೇಲೆ ಕಾರ್ಯವನ್ನು ನಡೆಸ್ಬೋದು. ಆದ್ದರಿಂದ ಬಿ ಕೇರ್ಫುಲ್, ಮೇಂಟೈನ್ ದ ಸೋಷಿಯಲ್ ಡಿಸ್ಟೆನ್ಸ್.
ಬಟ್ ಅಟ್ ದ ಸೇಮ್ ಟೈಮ್ ವಿ ಶುಡ್ ನಾಟ್ ಫಾರ್ಗೆಟ್ ದ್ಯಾಟ್ ವಿ ಆರ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ನಾವು ದೇವರ ಪ್ರಸನ್ನತೆಯಲ್ಲಿ ಇದ್ದೇವೆ ಅನ್ನೋದನ್ನು ನೆನಪಿನಲ್ಲಿಟ್ಟುಕೊಂಡು ಆರಾಧಿಸೋಣ. ಈಗ ನಾವು ಸ್ತುತಿ ಸ್ತೋತ್ರವನ್ನು ಹಾಡಿ ಕರ್ತನಿಗೆ ಸ್ತೋತ್ರವನ್ನು ಸಲ್ಲಿಸುವ ಸಮಯ. ಐ ರಿಕ್ವೆಸ್ಟ್ ಬ್ರದರ್ ಟು ಕಮ್ ಫಾರ್ವರ್ಡ್ ಆ್ಯಂಡ್ ಲೀಡ್ ಅಸ್ ಇನ್ ವರ್ಷಿಪ್ ಸಾಂಗ್ಸ್.
और
ವಿಶ್ವಾಸದ ಮೇರೆಗೆ ನಾನು ಈ ದಿವಸ ಆರಾಧನೆಯಲ್ಲಿ ಭಾಗವಹಿಸ್ತೀನಿ ಎಂಬುದಾಗಿ ಅವರು ಹೇಳಿದರು. ಆದಾಗ್ಯೂ ಅವರ ಆರೋಗ್ಯ ಅಷ್ಟಾಗಿ ಸರಿಯಿಲ್ಲ, ಅವರಿಗೆ ಮಾತನಾಡಲಿಕ್ಕೆ ಆಗ್ತಾಯಿಲ್ಲ. ಆದ್ದರಿಂದ ನಾನು ನಿಮ್ಮ ಮಧ್ಯದಲ್ಲಿ ನಿಂತು ಅವರ ಕಾರ್ಯವನ್ನು ನಿರ್ವಹಿಸುತ್ತಾ ಇದ್ದೇನೆ. ಅವರ ಕಾರ್ಯವನ್ನು ನಿರ್ವಹಿಸಲು ಅನುವು ಮಾಡಿಕೊಟ್ಟಂಥ ನನಗೆ ಕೊಟ್ಟಂಥ ತಂದೆಯಾದ ದೇವರಿಗೆ ಮತ್ತು ಅವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸೋನಾಗಿದ್ದೇನೆ. ಮತ್ತು ನಿಮ್ಮೆಲ್ಲರನ್ನು ಕರ್ತನ ಹೆಸರಿನಲ್ಲಿ ಈ ದಿನದ ಆರಾಧನೆಗಾಗಿ ನಾನು ಸ್ವಾಗತ ಮಾಡುವನಾಗಿದ್ದೇನೆ. ಐ ವೆಲ್ಕಮ್ ಯು ಆಲ್ ಫಾರ್ ದಿಸ್ ಅವರ್ ಪಾಮ್ ಸಂಡೇಸ್ ವರ್ಷಿಪ್ ಸರ್ವಿಸ್ ಇನ್ ದ ನೇಮ್ ಆಫ್ ಅವರ್ ಲಾರ್ಡ್ ಆ್ಯಂಡ್ ಸೇವಿಯರ್ ಜೀಸಸ್ ಕ್ರೈಸ್ಟ್. ಮೊಟ್ಟ ಮೊದಲನೇದಾಗಿ ನಿಮಗೆ ಹೇಳುವಂಥ ಸಂಗತಿ ಏನೆಂದರೆ, ಪ್ರತಿ ಭಾನುವಾರ ನಾವು 10:30 ಗಂಟೆಗೆ ಆರಾಧನೆಗಾಗಿ ಇಲ್ಲಿ ಬರುತ್ತೇವೆ. ಆದರೆ ಕೆಲವು ಸಲ ಇಂಗ್ಲೀಷ್ ಚರ್ಚ್ನವರ ಆರಾಧನೆ ಹೆಚ್ಚು ಕಡಿಮೆ ಆದ ನಂತರ ಅವರು ಈ ದೇವಾಲಯವನ್ನು ಸ್ಯಾನಿಟೈಸ್ ಮಾಡಿ ಸ್ವಚ್ಛ ಮಾಡಿ ನಮಗೆ ಕೊಡುವವರೆಗೆ ನಾವು ಕಾಯಬೇಕಾಗುತ್ತದೆ. ಆದುದರಿಂದ ಸಭಿಕರಾದ ನಾವು 10:30 ಇಲ್ಲಿ ಬಂದು ಸಮಯ ಸಿಕ್ಕರೆ 10:30 ಆರಾಧನೆ ಆರಂಭ ಮಾಡೋಣ, ಇಲ್ಲವಾದರೆ ಹಾಲ್ ಸಿಕ್ಕಾಗ ನಾವು ಆರಾಧನೆ ಮಾಡೋಣ. ಆದುದರಿಂದ 10:30 ಗಂಟೆಗೆ ಸರಿಯಾಗಿ ನಾವು ಇಲ್ಲಿ ಭಾಗವಹಿಸಬೇಕು ಬರ್ತೇವೆ. ಎರಡನೇದಾಗಿ, ಪ್ರತಿ ಗುರುವಾರ ದಿವಸ ಸಾಯಂಕಾಲ ನಾವು ಈ ಆಲಯದಲ್ಲಿ ಆರಾಧನೆಗಾಗಿ ಕೂಡಿ ಬರುತ್ತಿದ್ದೆವು. ಆದರೆ ಈ ಗುರುವಾರ ಬರ್ಬೋದಂಥ ಗುರುವಾರ ಅದು ಮಾಂಡಿ ಥರ್ಸ್ಡೇ ಆಗಿರೋದರಿಂದ ಇಂಗ್ಲೀಷ್ನವರು ಒಂದು ವೇಳೆ ಈ ಆಲಯದಲ್ಲಿ ತಮ್ಮ ಸರ್ವಿಸ್ ನಡೆಸುತ್ತಿದ್ದರೆ ಅವರು ನಮಗೆ ತಿಳಿಸಿಕೊಟ್ಟ ದಿವಸ ನಿಮಗೆ ತಿಳಿಸ್ತೇವೆ ವಾಟ್ಸಪ್ ಮೂಲಕ. ಆ ದಿವಸ ಇಲ್ಲಿ 6:30 ಗಂಟೆಗೆ ನಾವು ಕೂಡಿಕೊಳ್ಳೋಣ. ಇನ್ ದಿಸ್ ವೀಕ್ ವಿ ಶಾಲ್ ಮೀಟ್ ಎನಿ ವೀಕ್ ಡೇಸ್ ಬಟ್ ನಾಟ್ ಆನ್ ಥರ್ಸ್ಡೇ, ಬಿಕಾಸ್ ಇಂಗ್ಲೀಷ್ ಚರ್ಚ್ ಪೀಪಲ್ ದೇ ಆರ್ ಅಬ್ಸರ್ವಿಂಗ್ ಮಾಂಡಿ ಥರ್ಸ್ಡೇ ಆನ್ ದಟ್ ಥರ್ಸ್ಡೇ ಈವ್ನಿಂಗ್. ಸೊ ವಿ ವಿಲ್ ನಾಟ್ ಬಿ ಹ್ಯಾವಿಂಗ್ our worship service on Thursday, but we will inform you on which weekday we are coming together to worship God here. Okay. ಮುಂದಿನ ಶುಕ್ರವಾರ ದೇವರ ಚಿತ್ತವಾದರೆ ನಾವು ಶುಭ ಶುಕ್ರವಾರದ ಆರಾಧನೆಯನ್ನು ಆರಂಭಿಸಲಿಕ್ಕಿದ್ದೇವೆ 10:30 ಗಂಟೆಗೆ. ಗಾಡ್ ವಿಲ್ಲಿಂಗ್ ನೆಕ್ಸ್ಟ್ ಫ್ರೈಡೇ ವಿಲ್ ಹ್ಯಾವ್ ಗುಡ್ ಫ್ರೈಡೇ ಸರ್ವಿಸ್. ಆ ದಿವಸ ದೇವರ ಚಿತ್ತವಾದರೆ ವಿ ಹ್ಯಾವ್ ಕಮ್ಯುನಿಯನ್ ಆನ್ ದಟ್ ಇಲ್ಲ. ಓಕೆ, ಅದು ಶ್ರೀ ಶುಕ್ರವಾರದ ಆರಾಧನೆಯು ಯಥಾ ಪ್ರಕಾರ 10:30 ಗಂಟೆಗೆ ಆರಾಧನೆ ಆರಂಭವಾಗುತ್ತದೆ. ಆದ್ದರಿಂದ ತಾವೆಲ್ಲರೂ ಪ್ರಾರ್ಥನಾ ಪೂರ್ವಕವಾಗಿ ಆಲಯದಲ್ಲಿ ಬಂದು ಆರಾಧನೆಯಲ್ಲಿ ಭಾಗವಹಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಈಗಾಗಲೇ ನಿಮಗೆ ಸೆಲ್ಫ್ ಡಿನಯಲ್ ಆಫರಿಂಗ್ ಬಾಕ್ಸ್ ಕೊಟ್ಟಿರಲಿಕ್ಕೆ ಸಾಕು. ನಮ್ಮ ಸಭೆ ಹಿರಿಯರು ಎಲ್ಲರಿಗೂ ಸೆಲ್ಫ್ ಡಿನಯಲ್ ಅಂದರೆ ಸ್ವಾರ್ಥ ಪರಿತ್ಯಾಗದ ಕಾಣಿಕೆಗಾಗಿ ಟಿನ್ ಕೊಟ್ಟಿರಲಿಕ್ಕೆ ಸಾಕು. ಅದರಲ್ಲಿ ನೀವು ನಿಮ್ಮ ಸ್ವಾರ್ಥ ಪರಿತ್ಯಾಗದ ಕಾಣಿಕೆಯನ್ನು ಕೂಡಿಸುತ್ತಾ ಇದ್ದೀರೆಂಬುದನ್ನು ನಾನು ನೆನೆಸ್ತೇನೆ. ಅದನ್ನು ಮುಂದಿನ ಭಾನುವಾರ ದಿವಸ ಅಂದರೆ ಪುನರುತ್ಥಾನದ ಆರಾಧನೆ ದಿವಸ ಅದನ್ನು ತಂದು ಕರ್ತನ ಸನ್ನಿಧಿಯಲ್ಲಿ ಅರ್ಪಿಸಬೇಕೆಂಬುದಾಗಿ ನಿಮ್ಮನ್ನು ಕೇಳಿಕೊಳ್ತೇವೆ. ಅಥವಾ ಯಾರದಾದರೂ ಇನ್ನು ಚರ್ಚ್ ಕಾಂಟ್ರಿಬ್ಯೂಷನ್ ಅಥವಾ ಹಾರ್ವೆಸ್ಟ್ ಫೆಸ್ಟಿವಲಿಂದ ಡ್ಯೂಸ್ ಬಾಕಿ ಇದ್ದರೆ ಅದನ್ನೆಲ್ಲ ಸಾಧ್ಯವಾದಷ್ಟು ಬೇಗನೆ ನೀವು ಅದನ್ನು ತೀರಿಸಬೇಕೆಂದು ನಿಮ್ಮನ್ನು ಫೈನಾನ್ಸ್ ಕಮಿಟಿ ಚೇರ್ಮನ್ ಮತ್ತು ಟ್ರೆಜರರ್ ಕೇಳಿಕೊಂಡಿದ್ದಾರೆ. ಈ ತಿಂಗಳ ನಾವು ಮುಂದಿನ ಭಾನುವಾರ ಕರ್ತನ ಪುನರುತ್ಥಾನದ ಹಬ್ಬವನ್ನು ಆಚರಿಸುವಾಗ ಅದು ನಮ್ಮ ತಿಂಗಳಿನ ಮೊದಲನೇ ಭಾನುವಾರ ಆಗಿರುವುದರಿಂದ ಆ ದಿವಸ ನಾವು ಕರ್ತನ ಭೋಜನದ ಪವಿತ್ರ ಸಂಸ್ಕಾರವನ್ನು ಸಹ ಆಚರಿಸುವರಾಗಿದ್ದೇವೆ. ನೆಕ್ಸ್ಟ್ ಸಂಡೇ ಗಾಡ್ ವಿಲ್ಲಿಂಗ್ ಆನ್ ದ ಈಸ್ಟರ್ ಸಂಡೇ ವಿಲ್ ಬಿ ಪಾರ್ಟೇಕಿಂಗ್ ಆನ್ ದ ಲಾರ್ಡ್ಸ್ ಟೇಬಲ್. ಪ್ಲೀಸ್ ಬಿ ಪ್ರಿಪೇರ್ಡ್ ಆ್ಯಂಡ್ ಕಮ್ ಆ್ಯಂಡ್ ಪಾರ್ಟೇಕ್ ಇನ್ ದ ಲಾರ್ಡ್ಸ್ ಟೇಬಲ್. ಕರ್ತನ ಮೇಜಿನಲ್ಲಿ ಭಾಗವಹಿಸಲು ನೀವೆಲ್ಲರೂ ಸಿದ್ಧರಾಗಿ ಮುಂದಿನ ಭಾನುವಾರ ಬರಬೇಕೆಂದು ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. ಕಳೆದ ಭಾನುವಾರದ ಕಾಣಿಕೆ $1,771 ಮತ್ತು ಗುರುವಾರ ಸಾಯಂಕಾಲದ ಆರಾಧನೆ ಕಾಣಿಕೆ $980. ಲಾಸ್ಟ್ ಸಂಡೇ ಆಫರಿಂಗ್ $1,771 and Thursday prayer offering is $980. Last Sunday's service was sponsored and offertory collected by Charles Wesley family is ₹10,000. ಕಳೆದ ಭಾನುವಾರದ ಈ ಶ್ರಮವಾರದ ಕಾಣಿಕೆಯಾಗಿ ಚಾರ್ಲ್ಸ್ ವೆಸ್ಲಿ ಕುಟುಂಬದವರು $10,000 ಕಾಣಿಕೆಯಾಗಿ ಕೊಟ್ಟಿದ್ದಾರೆ. ಅದಾದ ನಂತರ ಮಂಗಳವಾರ ದಿವಸ ವಿಲ್ಸನ್ ಹಿರೇಕೆರೂರವರ ಮನೆಯಲ್ಲಿ ಪ್ರಾರ್ಥನಾ ಕೂಟ ಇತ್ತು. ಆ ದಿವಸ ವಿಲ್ಸನ್ ಹಿರೇಕೆರೂರವರ ಕುಟುಂಬದಿಂದ $1,000 ಕಾಣಿಕೆಯನ್ನು ಅವರು ಕೊಟ್ಟಿದ್ದಾರೆ. ಮತ್ತು ಗುರುವಾರ ದಿವಸದ ಸಾಯಂಕಾಲದ ಆರಾಧನೆಯನ್ನು ಸ್ಪಾನ್ಸರ್ ಮಾಡಿದಂಥ ಜಾಕ್ಸನ್ ಕುಟುಂಬ ಮತ್ತು ಯೇಸುದಾಸ್ ಸುತಿಗೆ ಕುಟುಂಬದವರ ಕಡೆಯಿಂದ
ಒಟ್ಟು ಕಾಣಿಕೆ ಇಮ್ಯಾನ್ಯುಯಲ್ ಜಾಕ್ಸನ್ ಅವರ ಕಡೆಯಿಂದ 5,000 ರೂಪಾಯಿ, ಯೇಸುದಾಸ್ ಸುತಿಗೆ ಅವರ ಕುಟುಂಬದಿಂದ 3,000 ರೂಪಾಯಿ. ಒಟ್ಟು ಈ ರೀತಿಯಾಗಿ ಶ್ರಮವಾರದ ಕಾಣಿಕೆ ಲೆಂಡ್ ಡೇ ಆಫರಿಂಗ್ ಆಗಿ 19,000 ರೂಪಾಯಿಯನ್ನು ನಾವು ದೇವರಿಗೆ ಸಭೆಯವರು ಅರ್ಪಿಸಿದ್ದಾರೆ. ಅವರಿಗಾಗಿ ನಾವು ಪ್ರಾರ್ಥಿಸೋಣ ಮತ್ತು ಅವರಿಗಾಗಿ ಕರ್ತನ ಹೆಸರಿನಲ್ಲಿ ನಾವು ಸಭಾಪಾಲನ ವತಿಯಿಂದ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸೋನಾಗಿದ್ದೇನೆ. ಈ ದಿವಸದ ಆರಾಧನೆಯನ್ನು ಫ್ರಾಂಕ್ಲಿನ್ ಹಿರೇಕೆರೂರ್ ಅವರ ಕುಟುಂಬದವರು ಸ್ಪಾನ್ಸರ್ ಮಾಡಿದ್ದಾರೆ. ಅವರಿಗಾಗಿ ಆರಾಧನೆ ಕೊನೆಯಲ್ಲಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಮತ್ತು ಆಲ್ವಿನ್ ಮತ್ತು ರೇಖಾ ಹಿರೇಕೆರೂರ್ ಅವರ ಕುಟುಂಬದಿಂದ 1,000 ರೂಪಾಯಿ, ಶಶಿಕಾಂತ್ ಹಿರೇಕೆರೂರ್ ಅವರ ಕುಟುಂಬದಿಂದ 1,000 ರೂಪಾಯಿ, ಹೀಗೆ ಆ 2 ಕುಟುಂಬಗಳಿಂದ 2,000 ರೂಪಾಯಿ ಕಾಣಿಕೆಯನ್ನು ಸಹ ಅವರು ಈ ದಿವಸ ಕೊಟ್ಟಿದ್ದಾರೆ. ಅವರಿಗಾಗಿ ನಾವು ನಂತರ ಪ್ರಾರ್ಥನೆ ಮಾಡೋಣ. ನಮ್ಮ ಸಭೆಯಲ್ಲಿ ಕೆಲವು ವಯಸ್ಸಾದ ಹಿರಿಯರಿದ್ದಾರೆ. ಅವರು ಯಾರೆಂದರೆ ಮಿಸೆಸ್ ಸುತಾರ್, ಮಿಸೆಸ್ ವಾಸಂತಿ ಲೋಬೋ ಮತ್ತು ಮೇರಿ ಆರ್ಥರ್. ಈ ಮೂವರು ಹಿರಿಯ ನಾಗರಿಕರಿಗಾಗಿ, ಅವರಿಗೆ ವಯಸ್ಸಿನ ವೃದ್ಧಾಪ್ಯದಲ್ಲಿರ್ತಕ್ಕಂಥ ಅವ್ರಿಗಾಗಿ ಸಭೆಯವರು ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಅದೇ ರೀತಿ ಜೋಯಲ್ ಬೆನ್ನಿಗಾಗಿ ಸಹ ನಾವು ಪ್ರಾರ್ಥನೆ ಮಾಡೋಣ. ಕಳೆದ ವಾರದಲ್ಲಿ ಅಥವಾ ಬರ್ತಕ್ಕಂಥ ಈ ವಾರದಲ್ಲಿ ಜನ್ಮದಿವಸವನ್ನು ಕಂಡಂಥ ಮಕ್ಕಳ ಹೆಸರು ಈ ರೀತಿಯಾಗಿದೆ. 28ನೇ ತಾರೀಕು ಅಂದರೆ ಈ ದಿವಸ ಗಾಡ್ವಿನ್ ಹ್ಯೂಬರ್ಟ್ ಬೆನ್, 28ನೇ ತಾರೀಕು ಎನೋಷ್ ಎಲೀಶ್ ಕಬಾಡ್ಗಿ, 29ನೇ ತಾರೀಕು ವಾಸಂತಿ ಬೆಂಜಮಿನ್ ಲೋಬೋ, 29ನೇ ತಾರೀಕು ಪ್ರೀತಿ ಜೋಸೆಫ್ ವಿಕ್ಟರ್, 31ನೇ ತಾರೀಕು ಮೋನಿಕಾ ಪಿ ಆರ್ಥರ್. ಮೊದಲನೇ ಏಪ್ರಿಲ್ 1ನೇ ತಾರೀಕಿನ ದಿವಸ ಎಡ್ವಿನ್ ನೆಲ್ಸನ್ ಸೊಲೊಮನ್, ಥಾಮ್ಸನ್ ಮನೋಹರ್ ಹಿರೇಕೆರೂರ್, ಜೆಸಿಕಾ ಅಜಯ್ ಹಿರೇಕೆರೂರ್. 1 ಏಪ್ರಿಲ್. 2ನೇ ತಾರೀಕಿಗೆ ಸುರೇಶ್ ಯೇಸುದಾಸ್ ಸುತಿಗೆ. ಈ ಪ್ರಿಯರಲ್ಲಿ ಯಾರಾದರೂ ಈ ದಿವಸ ನಮ್ಮ ಮಧ್ಯದಲ್ಲಿದ್ದರೆ ಅವರು ದಯಮಾಡಿ ಮುಂದೆ ಬನ್ನಿರಿ, ಅವರಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಅಥವಾ ಅವರು ಒಂದು ವೇಳೆ ಇಲ್ಲಿ ಇರದೇ ಹೋದರು ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಕ್ಕಿಂತ ಮೊದಲು ಆ ಹ್ಯಾಪಿ ಬರ್ಡೇ ಸಾಂಗ್ ಹಾಡಿಕೊಳ್ಳೋಣ. If there are anybody who is present if you are there, please come forward. Jessica. we will sing happy birthday song. Happy birthday to you. Happy birthday to you. Happy birthday, dear all. Happy birthday to you. ಈ ವಾರದಲ್ಲಿ ಜನ್ಮದಿನ ಕಂಡಂಥ ಎಲ್ಲ ಮಕ್ಕಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಮಹಾಸ್ತುತಿ ಸ್ತೋತ್ರಕ್ಕೆ ಪಾತ್ರನಾದ ಪ್ರೀತಿಯ ತಂದೆಯ ದೇವರೇ, ಅಪ್ಪ ಸ್ವಾಮಿ ತಿರುಗಂಧಾವರ್ತಿ ನಿನ್ನ ಏಕಕುಮಾರನು ನಮ್ಮ ರಕ್ಷಕನೂ ಆದ ಯೇಸುವಿನ ದಿವ್ಯನಾಮದಲ್ಲಿ ನಿನ್ನ ಪರಿಶುದ್ಧವಾದ ಸನ್ನಿಧಿಯನ್ನು ಪ್ರವೇಶಿಸಿ ಪ್ರಾರ್ಥನೆ ಮಾಡುವಂಥ ಈ ಸುಸಮಯಕ್ಕಾಗಿ ನಿನಗೆ ಸ್ತೋತ್ರ ಹೇಳುತ್ತೇವೆ ಸ್ವಾಮಿ. ಸಭೆಯಾಗಿ, ಬಂಧು ಬಳಗದವರಾಗಿ, ತಂದೆ ತಾಯಿಗಳಾಗಿ, ಮಿತ್ರರಾಗಿ ಈ ನಿನ್ನ ಬಡ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸುತ್ತೇವೆ ಸ್ವಾಮಿ. ಪ್ರತಿಯೊಬ್ಬರ ಜೀವಿತದಲ್ಲಿ ನೀನು ಮಾಡಿದಂತೆ ಎಲ್ಲ ದಯೆ, ಪ್ರೀತಿ, ಕೃಪೆ, ಕರುಣೆ, ಆಶೀರ್ವಾದ ನೇಚಿಕೊಂಡು ನಿನಗೆ ಉಪಕಾರ ಹೇಳುತ್ತೇವೆ. ಮಾತ್ರವಲ್ಲ, ಅವರಿಗೆ ನೀಡಿದಂತೆ ಎಲ್ಲ ಉತ್ತಮವಾದ ಆರೋಗ್ಯಕ್ಕಾಗಿ, ಉತ್ತಮವಾದ ಜ್ಞಾನ, ತಿಳುವಳಿಕೆ, ಪ್ರಬುದ್ಧತೆಗಾಗಿ ಮತ್ತು ನಿನ್ನ ಭಯಭಕ್ತಿಯಲ್ಲಿ ನಡೆಯುವುದಕ್ಕಾಗಿಯೂ ತಂದೆ ತಾಯಿಗಳಿಗೆ ವಿಧೇಯರಾಗಿ ನಡೆಯುವಂಥ ಮಕ್ಕಳಾಗಿ ಅವರನ್ನು ಈ ಕಳೆದ ಇಡೀ ವರ್ಷ ನಡೆಸಿದ್ವಿ ಸ್ವಾಮಿ. ಅದಕ್ಕಾಗಿ ನಿನಗೆ ಸ್ತೋತ್ರ ಹೇಳುತ್ತೇವೆ. ಬರ್ತಕ್ಕಂಥ ಮುಂದಿನ ವರ್ಷದಲ್ಲಿ ಸ್ವಾಮಿ ಇನ್ನೂ ಹೆಚ್ಚಾದ ರೀತಿಯಲ್ಲಿ ಈ ನಿನ್ನ ಮಕ್ಕಳನ್ನು ನಿನ್ನ ಪರಿಶುದ್ಧವಾದ ಹಸ್ತದಲ್ಲಿಟ್ಟು, ರಕ್ತದ ಕವಚದಲ್ಲಿಟ್ಟು, ನಿನ್ನ ದೂತರ ಕಾವಲಿನಲ್ಲಿಟ್ಟು ಅವರನ್ನು ಆಶೀರ್ವದಿಸಿ ನಡೆಸಬೇಕೆಂದು ಬೇಡ್ಕೊಳ್ಳಾಗಿದ್ದೇವೆ. ಪ್ರತಿಯೊಬ್ಬರ ಹೋಗೋಣ ಬರೋಣ ಪ್ರಯಾಣವನ್ನು, ಶಿಕ್ಷಣವನ್ನು ಆಶೀರ್ವದಿಸಿ ಸ್ವಾಮಿ. ಇನ್ನೂ ಹೆಚ್ಚಾದ ಜ್ಞಾನವನ್ನು, ತಿಳುವಳಿಕೆಯನ್ನು, ಪ್ರಬುದ್ಧತೆಯನ್ನು ಅವರಿಗೆ ಕೊಡು. ಅಭ್ಯಾಸ ಮಾಡಲು ಬೇಕಾದಂತೆಲ್ಲ ಆಸಕ್ತಿಯನ್ನು ಮತ್ತು ಕಾನ್ಸಂಟ್ರೇಷನ್ ಅವರಿಗೆ ಕೊಡು ಸ್ವಾಮಿ. ಅಷ್ಟು ಮಾತ್ರವಲ್ಲ, ಕೆಲಸ ಮಾಡೋದ್ರ ಮಕ್ಕಳಿದ್ದರೆ ಅವರ ಕೆಲಸ ಕಾರ್ಯಗಳನ್ನು, ಅವರು ಹೋಗೋಣ ಬರೋಣ ಪ್ರಯಾಣವನ್ನು ಆಶೀರ್ವದಿಸು. ಅವರ ಪ್ರತಿಯೊಂದು ಕೆಲಸದಲ್ಲಿ ನೀನು ಸಮೃದ್ಧಿಯನ್ನು, ಸಂತೃಪ್ತಿಯನ್ನು, ಯಶಸ್ಸನ್ನು ಅನುಗ್ರಹಿಸಬೇಕೆಂದು ಬೇಡ್ಕೋರಾಗಿದ್ದೇವೆ. ಅದೇ ರೀತಿಯಲ್ಲಿ ಸ್ವಾಮಿ, ವಯಸ್ಸಾದಂಥ ಎಲ್ಲ ಹಿರಿಯರಿಗಾಗಿ ಪ್ರಾರ್ಥಿಸುತ್ತೇವೆ ಸ್ವಾಮಿ.
ಅವರಿಗೆ ಈವರೆಗೆ ನೀನು ಕಾಯ್ದು ಕಾಪಾಡಿದಂಥ ಪ್ರತಿಯೊಬ್ಬ ಹಿರಿಯರನ್ನು ಹೆಸರಾಗಿ ಆಶೀರ್ವಾದ ಸ್ವಾಮಿ. ಉತ್ತಮವಾದ ಆರೋಗ್ಯ ಮಾತ್ರವಲ್ಲದ ಸ್ವಾಮಿ, ಸಮಾಧಾನದಲ್ಲಿ, ಶಾಂತಿಯಲ್ಲಿ, ಸಂತೋಷದಲ್ಲಿ, ನಿಶ್ಚಿಂತೆಯಲ್ಲಿ ನಿನ್ನ ವಾಕ್ಯವನ್ನು ಓದುತ್ತಾ ಧ್ಯಾನಿಸುತ್ತಾ ನಿನ್ನ ಎರಡನೆಯ ಬರೋಣಕ್ಕಾಗಿ ಸಿದ್ಧಪಡಿಸಿಕೊಂಡು ಜೀವಿಸುವ ಕೃಪೆಯನ್ನು ಎಲ್ಲ ಹಿರಿಯರಿಗೆ ಅನುಗ್ರಹಿಸಬೇಕೆಂದು ಬೇಡ್ಕೊರಾಗಿದ್ದೇವೆ. ಈ ವಾರದಲ್ಲಿ ಜನ್ಮದಿನವು ಕಂಡಂಥ ಗಾಡ್ವಿನ್ ಬೆನ್ನಿಗಾಗಿಯೂ, ಯನೋಷ್ ಕಪಾಡ್ಗಿಗಾಗಿಯೂ, ವಾಸಂತಿಬಾಯಿ ಲೋಬಗಾಗಿಯೂ, ಪ್ರೀತಿ ವಿಕ್ಟರ್ಗಾಗಿಯೂ, ಮೋನಿಕಾ ಆರ್ಥರ್ಗಾಗಿಯೂ, ಎಡ್ವಿನ್ ಸೋಲಮನ್ಗಾಗಿಯೂ, ಥಾಮ್ಸನ್ ಹಿರೇಕೆರೂರಿಗಾಗಿಯೂ, ಜೆಸಿಕಾ ಹಿರೇಕೆರೂರಿಗಾಗಿಯೂ, ಸುರೇಶ್ ಸುತಿಗೆಗಾಗಿ ನಾವು ಪ್ರಾರ್ಥಿಸುತ್ತೇವೆ ಸ್ವಾಮಿ. ಈ ಎಲ್ಲ ಮಕ್ಕಳನ್ನು ನಿನ್ನ ಪಶುವಾದ ರಕ್ತದ ಕವಚದಲ್ಲಿಟ್ಟು ಅವರ ಸುತ್ತಲೂ ನಿನ್ನ ದೂತರ ಕಾವಲನ್ನಿಟ್ಟು ಕಾಯ್ದು ಕಾಪಾಡಿ ಪಾಲಿಸಿ ಪೋಷಿಸಿ ರಕ್ಷಿಸಿ ನಿನ್ನ ನಾಮಕ್ಕೆ ಘನಮಾನ ಮಹಿಮೆ ಸಲ್ಲಿಸುತ್ತಾ ಜೀವಿಸುವ ಕೃಪೆಯನ್ನು ಅವರಿಗೆ ನೀಡಬೇಕೆಂದು ಯೇಸುವಿನ ನಾಮದಲ್ಲಿ ಕೇಳಿದ್ದೇವೆ. ಆಮೇನ್. ಈ ದಿನದ ಆರಾಧನೆಗಾಗಿ ಆಯ್ದುಕೊಂಡಂಥ ದೇವರ ವಾಕ್ಯದ ಭಾಗವು ಕನ್ನಡದಲ್ಲಿ ಜಕರಿಯನ ಪ್ರವಾದನೆಯ ಗ್ರಂಥ 9ನೇ ಅಧ್ಯಾಯ 9ರಿಂದ 15. ಇನ್ ಕನ್ನಡ ದ ಪ್ರಾಫೆಸಿ ಅಕಾರ್ಡಿಂಗ್ ಟು ಜಕರಿಯ ಚಾಪ್ಟರ್ 9 ವರ್ಸ್ 9 to 15. ಇಂಗ್ಲೀಷ್ನಲ್ಲಿ ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯ 28ರಿಂದ 38. ಮೊದಲು ಕನ್ನಡದಲ್ಲಿ ಅವರ ಮುಂದೆ ಬಂದು ಓದಬೇಕೆಂದು ಕೇಳ್ಕೊಳ್ತೇನೆ.
read the clothes on the road. Then as he was now drawing near the descent of the Mount of Olives, the whole multitude of the disciples began to rejoice and praise God with a loud voice for all the mighty works they had seen, saying, Blessed is he who comes in the name of the Lord, peace in heaven and glory in the highest. May the Lord add his blessing on his words. Amen. ನಾವು ನೇರವಾಗಿ ನಮ್ಮನ್ನು ಸಿದ್ಧಪಡಿಸಿಕೊಳ್ಳುವ ಹಾಗೆ ನಾವು ಹಾಡುವಂಥ ಸಂಗೀತ 127. As we prepare ourselves to hear the word of God, we shall sing hymn number 127 in our regular Kannada hymn book. 127ನೇ ಸಂಗೀತ. ಎರಡು ಚರಣ ಮಾತ್ರ ಹಾಡಿಕೊಳ್ಳೋಣ. We shall sing hymn number 127, 2 stanzas only. ಎರಡು ಚರಣ ಮಾತ್ರ. ಈ ಹೊತ್ತಿಗೆ ಲಿಯಾತಕ್ಕೆ ಮಹಾಸಮೂಹ ಕೂಡಿದೆ ಓಡ್ಯಾಟಕ್ಕೇನು ಕಾರಣ ಬಂದಾತ ಯಾರು ಬಾಲಿರ ಒಬ್ಬೊಬ್ಬರಿಂತು ಹೇಳುವರು ನಾಜರೇತುರಿನ ಯೇಸು ಒಬ್ಬೊಬ್ಬರಿಂತು ಹೇಳುವರು ನಾಜರೇತುರಿನ ಯೇಸು ಈ ಯೇಸು ಯಾರು ಬಾಣಿಸು ಯಾಕೀತಗಾಗಿ ಘೋಷವು ಪ್ರಪಂಚವೆಲ್ಲ ಕೇಳುತ್ತೆ ಈ ಭಾಗ್ಯದಾತ ಯಾರೇಲೆ ಒಬ್ಬೊಬ್ಬರಿಂತು ಹೇಳುವರು ನಾಜರೇತುರಿನ ಯೇಸು ಒಬ್ಬೊಬ್ಬರಿಂತು ಹೇಳುವರು ನಾಜರೇತುರಿನ ಯೇಸು. Please be seated. ಆತ್ಮಸ್ವರೂಪನೇ ಪ್ರಿಯ ಆತ್ಮಸ್ವರೂಪನೇ ಈಗ ಬಾ ದೇವ ಇಳಿದು ಬಾ ದೇವ ನಮ್ಮ ಮಧ್ಯದೊಳು ಈಗ ಬಾ ದೇವ ಇಳಿದು ಬಾ ದೇವ ನಮ್ಮ ಮಧ್ಯದೊಳು ಆತ್ಮನವರಗಳಿಂದ ನಮ್ಮನ್ನು ತುಂಬಿಸಯ್ಯ ಆತ್ಮನವರಗಳಿಂದ ನಮ್ಮನ್ನು ತುಂಬಿಸಯ್ಯ ಏದು ಮಿನುಗಲು ಅಭಿಷೇಕ ಮಾಡೆಯ ಈ ದಿವ್ಯ ಸಮಯದೊಳು ಏದು ಮಿನುಗಲು ಅಭಿಷೇಕ ಮಾಡೆಯ ಈ ದಿವ್ಯ ಸಮಯದೊಳು ಆತ್ಮ
ಹೌದು ಸ್ವಾಮಿ, ನಿನ್ನ ಪ್ರಸನ್ನತೆ ನಮಗೆ ಬೇಕು. ನೀನು ನಮ್ಮ ಮಧ್ಯದಲ್ಲಿ ಇಳಿದು ಬಾ. ಯಾವ ರೀತಿಯಲ್ಲಿ 2000 ವರ್ಷಗಳ ಹಿಂದೆ ಅರಸನಾಗಿ ಯೆರೂಸಲೇಮಲ್ಲಿ ನೀನು ಕತ್ತೆ ಮರೆ ಮೇಲೆ ಕೂತುಕೊಂಡು ಸೇರಿದೆ. ತಂದೆಯಂಥ ದೇವರೇ, ಈ ದಿನ ಮತ್ತೊಂದು ಆವರ್ತಿ ಅರಸನಾಗಿ ನಮ್ಮ ಹೃದಯದ ಬಾಗಿಲನ್ನು ನಾವು ತೆರೆದಿರುವಾಗ ನಮ್ಮಲ್ಲಿ ಸೇರಿಕೊಂಡು ಸ್ವಾಮಿ, ನೀನೇ ನಮ್ಮೆಲ್ಲರಿಗೆ ನಿನ್ನ ನಿಯಂತ್ರಣದಲ್ಲಿ, ನಿನ್ನ ಅಧಿಕಾರದಲ್ಲಿ ತೆಗೆದುಕೊಂಡು ನಿನ್ನ ರಾಜ್ಯವನ್ನು ನಮ್ಮ ಹೃದಯಗಳಲ್ಲಿ ಸ್ಥಾಪಿಸಿಕೋ. ಕ್ರಿಸ್ತನೇ, ಸೇರಿ ಬಂದಿರುವಂತಹ ನಾವೆಲ್ಲರೂ ನಿನಗೆ ಕೃತಜ್ಞತಾ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ನಿನಗೆ ಹೋಸನ್ನ ಅನ್ನುತ್ತಾ ನಿನ್ನನ್ನು ಕೊಂಡಾಡುತ್ತೇವೆ. ದೇವರೇ, ನೀನೇ ಮಹಿಮೆ ಹೊಂದಿಕೋ. ಈ ದಿನ ನನ್ನ ವಾಕ್ಯದಿಂದ ನಮ್ಮನ್ನು ಬೋಧಿಸಿ ನಿನ್ನಲ್ಲಿ ಬಲಪಡಿಸು. ಸ್ತೋತ್ರಗಳನ್ನು ಹೇಳುತ್ತಾ ಈ ಪ್ರಾರ್ಥನೆ ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಸ್ವಾಮಿ, ಆಮೇನ್. ಪ್ರಿಯವಾದ ದೇವರ ಜನರೇ, ನಿಮ್ಮೆಲ್ಲರಿಗೆ ಗುರುತು ನನ್ನ ಸ್ಥಿತಿ ಅಷ್ಟು ಸರಿ ಇಲ್ಲ. ಏದಾಗಲೂ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಐ ಆಮ್ ಟ್ರೈಯಿಂಗ್ ಟು ಓವರ್ಕಮ್ ಮೈ ಬಾಡಿಲಿ ವೀಕ್ನೆಸ್ with my willpower by the grace of God. So that's why I didn't say Vilas uncle to preach today. I thought कि आज मैं करूँगा. नहीं, अगर मैं ऐसा नहीं सोचा होता तो शायद आज मैं नहीं आता, मुझे नहीं होता आने के लिए. बहुत कमज़ोरी महसूस हो रही है. ಆದರೆ ದೇವರ ಕೃಪೆ ಮತ್ತು ನಿಮ್ಮೆಲ್ಲರ ಪ್ರಾರ್ಥನೆ ಮುಖಾಂತರ ನನಗೆ ಪ್ರತಿದಿನ ಬಲ ಸಿಗ್ತಾ ಇದೆ. ಆದ್ದರಿಂದ ದೇವರು ನನಗೆ ನಿಮ್ಮೆಲ್ಲರ ಎದುರಿನಲ್ಲಿ, ನಿಮ್ಮೆಲ್ಲರ ಜೊತೆಯಲ್ಲಿ ಈ ದಿನದ ಆರಾಧನೆಯನ್ನು ಆರಾಧಿಸಲಿಕ್ಕೆ ಆತನ ಭವನದಲ್ಲಿ ಬರಮಾಡೋಣ. ಪ್ರಿಯರೇ, ನಮ್ಮೆಲ್ಲರಿಗೆ ಈ ಖರ್ಜೂರ ಗರಿಗಳ ಹಬ್ಬ ಇದರ ವಿಷಯದಲ್ಲಿ ಎಲ್ಲ ಚೆನ್ನಾಗಿ ಗುರುತು ಸ್ಟೋರಿ ನಮಗೆ. ಮತ್ತು ಆ ಕತ್ತಿಗೆ ನಾವೆಂದು ಮರೆಯಲ್ಲ, ಕತ್ತಿ ವಿಷಯದಲ್ಲಿ उस गधे को हम कभी नहीं भूलते हैं. उसके बारे में हमको अच्छी तरह पता है. और बहुत सारे हम लोग, अगर हम पुराने क्रिश्चियंस हैं तो हम सालों साल इस गधे के ऊपर ये प्रीचिंग सुनते आए हैं, संदेश सुनते आए हैं. ಆದರೆ ಕೆಲವು ವಿಷಯಗಳು ನಾವು ಯೋಚನೆ ಮಾಡ್ತಕ್ಕಂಥ ವಿಷಯಗಳು, ಆ ವಿಷಯಗಳು ಏನಂತಂದರೆ, ಈ ಕತ್ತೆ ಮರಿಗೆ ದೇವರು ಎದಕ್ಕೆ ಆರಿಸ್ಕೊಂಡ ಅದು ಒಂದು. ಮತ್ತು ಈ ಪ್ಲಾನಲ್ಲಿ ಕತ್ತೆ ಮರಿ ಎದಕ್ಕೆ ಹಾಕಿದ? ಕುದುರೆಗೆ ಹಾಕ್ಬೋದಾಗಿತ್ತು. ರಾಜ ಕುದುರೆ ಮೇಲೆ ಬಂದರೆ शोभा देता है ना राजा को घोड़े के ऊपर, गधे के ऊपर कोई राजा को शोभा देता है क्या? लेकिन यहाँ पर गधे के बच्चे के ऊपर या गधे के बच्चे को इस प्लान में इन्वॉल्व किया गया है. ಇಲ್ಲಿ ಎರಡು ವಿಷಯಗಳು ತಿಳ್ಕೊಳ್ಳುವಂಥ ವಿಷಯ. ಒಂದೇನಂತಂದರೆ, ಹಳೆ ಒಡಂಬಡಿಕೆಯಲ್ಲಿ ಜಕರ್ಯನ ಪುಸ್ತಕದಾಗ ಆಗಲೇ ಓದಿದ್ವಿ. ಆ ಪುಸ್ತಕದಲ್ಲಿ ಮಾಡಿರ್ತಕ್ಕಂಥ ಭವಿಷ್ಯವಾಣಿ ಇದು ಯೇಸು ಸ್ವಾಮಿ ಬರೋಕಿನ ಸುಮಾರು ಹೆಚ್ಚು ಕಡಿಮೆ 480 ವರ್ಷ ಹಿಂದೆ, यीशु मसीह आने से लगभग 480 साल पहले ये बात कहा गया था, लिखा गया था जकारिया नामक एक नबी द्वारा. ಆತನು ಈ ರೀತಿಯಲ್ಲಿ ಬರೀತಾನ, ಅರಸನು ಬರ್ತಾನ, ಕತ್ತೆ ಮರಿಯನ್ನು ಹತ್ತಿ ಅರಸನು ಬರ್ತಾನ ಯೆರೂಸಲೇಮಿನಲ್ಲಿ. ಅದು ಆ ಮಾತು ಪೂರ್ತಿಗೊಳ್ಬೇಕಾಗಿತ್ತು. ಮತ್ತು ದೇವರು ಏನಾದರೂ ಮಾಡ್ತಾನಲ್ಲ, ಅಕಸ್ಮಾತ್ತಾಗಿ ಇಮಿಡಿಯೇಟ್ ಆಗಿ ಏನು ಮಾಡಲ್ಲ. ಗಾಡ್ಸ್ वर्क इज अ परफेक्ट प्लान. परमेश्वर अपने कार्यों को एक अच्छी योजना के तहत करता है. ಉದಾಹರಣೆಗಾಗಿ ಯೆರೂಸಲೇಮಿನ ಮಂದಿರ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು. ಜೆರುಸಲೇಮ್ ಮಂದಿರ, ಜೆರುಸಲೇಮ್ ಟೆಂಪಲ್. ಈ ಜೆರುಸಲೇಮ್ ಮಂದಿರ ಕಟ್ಟಬೇಕಾದ್ರೆ ಎಷ್ಟೋ ವರ್ಷ ಆತಿತ್ತು. ಆದರೆ ಮಂದಿರ ಸಲುವಾಗಿ ಜಾಗ ನಿಯುಕ್ತ ಮಾಡಬೇಕಾದ್ರೆ ಅದು ಎಷ್ಟೋ ವರ್ಷ ಆತಿತ್ತು ಗುರ್ತಾ. ಅಬ್ರಾಮನು ಈಸಾಕಿಗೆ ಬಲಿ ಕೊಡಲಿಕ್ಕೆ ಕರ್ಕೊಂಡು ಹೋಗ್ತಾನೆ ಮೇಲೆ, ಪರ್ವತದ ಮೇಲೆ.
ಮೌಂಟ್ ಮೊರೆಯಾ ಅನ್ನುವಂಥ ಪರ್ವತ. ಆ ಪರ್ವತದ ಮೇಲೆ ಹೋಗಿ ಅಬ್ರಾಮನು ಇಸಾಕನ ಬದಲಾಗಿ ದೇವರು ಅಬ್ರಾಮನಿಗೆ ಒಂದು ಕುರಿಮರಿಯನ್ನು ಕೊಡ್ತಾನೆ. ಅಲ್ಲಿ ಬಲಿ ಆಯ್ತಾ, ಅಲ್ಲಿ ರಕ್ತ ಸುರಿತಾ, ಅಲ್ಲಿ ಆ ಜಾಗ ಪವಿತ್ರವಾದ ಜಾಗ ಆಯಿತು. ಎಷ್ಟೋ ವರ್ಷಗಳ ಹಿಂದೆ ಆ ಜಾಗ ಹೋಯಿತು, ಅದು ಬೆಟ್ಟ ಇತ್ತು. ಅವಾಗ ಬರ್ತಾ ಬರ್ತಾ ಸ್ವಲ್ಪ ಪ್ಲೇನ್ ಆಯಿತು. ಆಮೇಲೆ ಅದು ಒಂದು ತೋಟದಾಗ ಬದಲಿ ಆಯಿತು. ಆಮೇಲೆ ಅರಸನಾಗಿರ್ತಕ್ಕಂಥ ದಾವೀದನು ಆ ಜಾಗವನ್ನು ಖರೀದಿ ಮಾಡಿದ, ತೆಗೆದುಕೊಂಡ. ಆಮೇಲೆ ಆ ಜಾಗದ ಮೇಲೆ ದೇವರು ಸೊಲೊಮೋನನಿಗೆ ಮಂದಿರವನ್ನು ಕಟ್ಟಲಿಕ್ಕೆ ಅವಕಾಶ ಕೊಡ್ತಾನೆ. ಇದರರ್ಥ ಏನಂತಂದರೆ, ದೇವರು ಮೊದಲೇ ಆರಿಸ್ಕೊಂಡಿದ್ದ ಈ ಜಾಗದ ಮೇಲೆ ನಾನು ನನ್ನ ಭವನವನ್ನು ಕಟ್ಟಿಸ್ಬೇಕಂತಂದು. ಆದರೆ ಆತ ಸಿಸ್ಟಮೆಟಿಕ್ ಪ್ಲಾನಿಂದ ತನ್ನ ಕೆಲಸವನ್ನು ಮಾಡ್ತಾ ಇರ್ತಾನೆ. वो हमेशा सिस्टमेटिक प्लान से अपना काम करते रहता है. ಆ ದೇವರು 500 ವರ್ಷ ಹಿಂದೆ, ಹೆಚ್ಚು ಕಡಿಮೆ 500 ವರ್ಷ ಹಿಂದೆ, ಯೇಸು ಸ್ವಾಮಿಗಿನ 500 ವರ್ಷ ಮುಂದೆ ಈ ಪ್ಲಾನ್ ಮಾಡಿದ. ಕತ್ತೆ ಮರಿ ಅತ್ತೆ ಅರಸನು ಹೋಗ್ಬೇಕಂಥದ್ದು. ಆ ರೀತಿಯಲ್ಲಿ 500 ವರ್ಷ ಆದಮೇಲೆ, ಹೆಚ್ಚು ಕಡಿಮೆ 500 ವರ್ಷ ಆದಮೇಲೆ ಯೇಸು ಸ್ವಾಮಿ ಅದನ್ನು ಪೂರ್ತಿಗೊಳಿಸ್ತಾನೆ. ಯೇಸು ಸ್ವಾಮಿ ಪೂರ್ತಿಗೊಳಿಸುವಾಗ ಅಲ್ಲಿ ನೋಡ್ರಿ, ಸಿಚುವೇಶನ್, ಆ ಸರ್ಕಮ್ಸ್ಟಾನ್ಸಸ್, ಅದು ಆ ಸಿಚುವೇಶನ್, ಆ ಸರ್ಕಮ್ಸ್ಟಾನ್ಸಸ್ಸಲ್ಲಿ ನಾವೇನು ನೋಡ್ತೀವಿ ಅಂತಂದರೆ, ಎಲ್ಲ ಬರಾಬರ್ ಸಿಸ್ಟಮ್ದಲ್ಲಿ ಕೂತ್ಕೊಂಡದ. ಯೇಸು ಸ್ವಾಮಿ ಕಳಿಸ್ತಾನೆ ಶಿಷ್ಯರಿಗೆ. ಅವ್ರು ಹೋಗ್ತಾರೆ. ಅವ್ರು ಹೋಗಿ ಅಲ್ಲಿ ಆ ಕತ್ತಿ ಮರಿಯನ್ನು ಬಿಚ್ಚುವಾಗ ಆ ಮಾಲಕನು ಕೇಳ್ತಾನೆ. ಆ ಮಾಲಕನಿಗೆ ಒಂದೇ ಜವಾಬು ಕೊಡ್ತಾರೆ, ಇದು ಗುರುಗೆ ರಬ್ಬೈಗೆ ಬೇಕು. गुरु या रबाई उनकी ज़रूरत है. और वो जो गधे का ओनर था वो कुछ नहीं कहता. हो सकता है ये गधे का ओनर यीशु का शिष्य हो या उसका फॉलोअर हो, नहीं तो ऐसा कोई छोड़ता नहीं है. हो सकता है उसे यीशु के बारे में जानकारी हो. और ये गधे का बच्चा जिसके ऊपर कोई बैठा नहीं था, अगर कोई प्राणी के ऊपर बैठना है, किसी मतलब नया प्राणी के ऊपर, तो उसको काफ़ी ट्रेन करना पड़ता है. घोड़े के ऊपर अगर नया नया घोड़ा रहता है तो घोड़े के ऊपर लगाम, अगर घोड़े को बांधने का रहता है या उसके ऊपर वो सीट डालने का रहता है तो आसान नहीं है, सबसे नहीं होता. वो ट्रेनर ही उसको ये कर सकता है. उसके बाद काफ़ी मशक्क़त के बाद उसे वो इंसान को उठाने के, हर जानवर का ऐसे ही है, उसके ऊपर हम तुरंत सवार नहीं हो सकते. और इस गधे के बच्चे के ऊपर भी कोई बैठा नहीं था, तो काफ़ी ट्रेनिंग इसके ऊपर करना चाहिए था. लेकिन जैसे वो लोग लेकर गए, शिष्य लेकर गए, बाइबल कहते हैं कि इसके ऊपर उन लोगों ने कपड़ा डाला और यीशु मसीह को बिठा दिया. गधे का बच्चा रिएक्ट नहीं किया. और आगे हम स्टोरी देखते हैं. बेथपेज और बेथनी ಎರಡು ಊರು, ಆ ಎರಡು ಊರು ಹತ್ರದಲ್ಲಿ, ಅಂದರೆ ಇನ್ನೂ ಯೆರೂಸಲೇಮಿಗೆ ಬರಲಾರ್ದೆ ಸ್ವಲ್ಪ ದೂರದಲ್ಲಿ ಇದ್ದರು. ಅಲ್ಲಿ ಬೈಬಲ್ ಹೇಳ್ತದೆ, ಅಲ್ಲಿ ಜನರು, ಇವರು ಶಿಷ್ಯರು ಜಮಾ ಆಗ್ತಾ ಹೋದರು. ಅಲ್ಲಿಂದ ಅವರು ಹೋಸನ್ನ ಹೋಸನ್ನ ಅಂತಂದು ಕೂಗ್ತಾ ಇದ್ರು. ಅವ್ರದ್ದು ಅಪೇಕ್ಷೆ ಏನಿತ್ತಂತಂದರೆ, ಯೇಸುವಿನ ವಿಷಯದಲ್ಲಿ ಈತ ನಮಗೆ ಇದು ರೋಮಿ ಸಾಮ್ರಾಜ್ಯದಿಂದ ನಮಗೆ ಉಳಿಸ್ತಾನೆ ಅಥವಾ ನಮಗೆ ರಕ್ಷಣೆ ಕೊಡಿಸ್ತಾನೆ ರೋಮಿ साम्राज्यದಿಂದ. फिजिकल फ्रीडम उनका उम्मीद ये था. वे लोग ये नहीं सोच रहे थे कि ये आत्मिक फ्रीडम देने वाला है. वो लोग ये सोच रहे थे कि ये इतना सारा कुछ चमत्कार कर सकता है तो ये हमको रोमी साम्राज्य से छुटकारा दिलाने वाला. और वो लोग ये भी अंदाज़ा लगा नहीं पाए, यीशु के शिष्य
कि ये अब अंदर घुस गया तो ये बाहर नहीं आ पाएगा। उससे पहले शिष्य लोग बोल रहे थे कि मत जा। यीशु ने कहा कि नहीं, मुझे जाना ज़रूरी है, परमेश्वर के वचन की पूर्ति करना है। लेकिन इतने सारे जो बाकी शिष्य हैं, बाकी लोग हैं, वे सारे लोग 4 दिन पहले बहुत ज़ोर से चिल्लाए। जब 4 दिन वे लोग यीशु मसीह के सुनने लगे, हर दिन सुनने लगे मंदिर में यीशु मसीह का प्रचार, तो काफ़ी लोग बदल गए, काफ़ी लोग विरोध हो गए। क्योंकि यीशु मसीह वहाँ पर ಅಲ್ಲಿ ಯೇಸು ಸ್ವಾಮಿ ದೇವರ ರಾಜ್ಯದ ವಿಷಯದಲ್ಲಿ ಜನರಿಗೆ ತಿಳಿಸ್ತಾ ಇದ್ದ, ದೇವರ ಬಯಸುವಿಕೆ ಆತನು ತಿಳಿಸ್ತಾ ಇದ್ದ. ಪ್ರಿಯರೇ, ಯೇಸು ಸ್ವಾಮಿ ಈ ಕತ್ತೆ ಮರಿ ಅತ್ತೆ ಆತನು ಹೋದ, ಬರೆದಿರುವ ಪ್ರಕಾರ, ನಿಯಮದ ಪ್ರಕಾರ, क्रमद प्रकार कार्य साधिसिदा। जैसा लिखा गया था शास्त्रों में, वो बातें पूर्ति करते हुए परमेश्वर गया अंदर जाकर, यरूशलेम नगर में जाकर वो राजा की तरह गए। क्योंकि वहाँ पर हम देखते हैं कि लोग उस रास्ते में अपने वस्त्रों को बिछाए। उतना रेड कारपेट से भी ज़्यादा बड़ा वेलकम उनको दिया गया, तो एक राजा की तरह। लेकिन यीशु मसीह वहाँ पर खुश नहीं हुए। वहाँ पर उनके शायद चेहरे पे वो खुशी नहीं थी, क्योंकि वो देख रहा था कि ये लोग जो आज अभी इस समय जो अपने शरीर के ऊपर का वस्त्र मेरे सामने डाल रहे हैं, मेरे सामने दीन हो रहे हैं, यही लोग मेरे वस्त्र फाड़ लेंगे, यही लोग मेरे कपड़ों को फाड़ कर बांट लेंगे, यही लोग मुझे तिरस्कार करेंगे, यही लोग मुझ पर थूकेंगे। यीशु को मालूम था। इसीलिए जैसा यरूशलेम का नगर तक पहुंचा, यरूशलेम नगर में पहुंचा, तो यीशु मसीह उस नगर को देखकर बाइबल कहते कि उसने रोया। ही क्राइड, वो रोया और कहा कि हे यरूशलेम, तेरी दशा क्या होगा, तेरी दशा क्या होगा, तो तेरे पत्थर पर पत्थर नहीं टिकेगा। और यही बात यीशु के जाने के बाद, यीशु के पुनरुत्थान होने के बाद लगभग 10 या 15 साल के बाद उस पूरा शहर को गिराया गया, उस शहर को पूरी तरह बर्बाद किया गया। उसके पत्थरों वाला शहर, पूरे पत्थर के, एक पत्थर के ऊपर पत्थर नहीं रहा, पूरा उसे तोड़ दिया गया। यीशु मसीह उस शहर को देखकर नहीं रोया, उस शहर के अंदर रहने वाले उन लोगों को, यहूदियों को देखकर रोया। परमेश्वर के चहीते लोग, परमेश्वर जिनको चुना था, वो लोगों की दशा को देखकर रोया। यीशु मसीह उन लोगों को देखकर रोने के बाद अपना योजना पूर्ति किया, गया मंदिर में। ಅಲ್ಲಿ ಮಂದಿರದಲ್ಲಿ ಹೋಗಿ, ಯೆರೂಸಲೇಮಿನ ಮಂದಿರದಲ್ಲಿ ಹೋಗಿ ದೇವರು ಬಯಸ್ತಕ್ಕಂಥ ವಿಷಯಗಳನ್ನು ತಿಳಿಸಿಕೊಟ್ಟ. ಇಲ್ಲಿಂದ ಅರಸನಾಗಿ ಆತನು ಪ್ರವೇಶಿಸಿ ಅಲ್ಲಿ ಯೆರೂಸಲೇಮಿನ ಮಂದಿರದಲ್ಲಿ ಹೋಗಿ ಆತನು ಅರಸನಿಗೆ ಬೇಕಾಗಿರುವಂಥ ವಿಷಯ ಅದನ್ನು ತಿಳಿಸಿದ. ಪ್ರಿಯರೇ, ಅದನ್ನು ನಾವು ತಿಳ್ಕೊಳ್ಬೇಕಿದ್ದೀನ. ಅರಸನಿಗೆ ಏನು ಬೇಕು ನಮ್ಮಿಂದ? हम उसके प्रजा हैं, हमें वो चुना है, वो हमसे क्या चाहता है? पहला चाहत
वो ये चाहता है कि हम जैसे पौलुस कहता है कि हम परमेश्वर के मंदिर है, हमारा शरीर परमेश्वर का मंदिर है। वी आर द टेम्पल ऑफ द लिविंग गॉड। यीशु मसीह वहाँ जाकर पहला काम ये किया यरूशलेम में कि उन्होंने मंदिर को साफ किया। मंदिर के जो कंपाउंड में या मंदिर के अंदर बहुत ही गंदा या ऐसा माहौल था जो परमेश्वर के भवन में नहीं होना चाहिए। वहाँ पर बेचना खरीदना, वहाँ पर मार्केट, वहाँ पर चोरों का अड्डा जैसा बना हुआ था। इसीलिए यीशु मसीह उस बात को दोहराता है कि मेरा मंदिर ये चोरों का अड्डा नहीं बल्कि प्रार्थना का घर होगा। ಅಲ್ಲಿ ಅವೆಲ್ಲ ದೇವರಿಗೆ ಇಷ್ಟ ಆಗಲಾರದಂಥ ವಿಷಯಗಳು ನಡೀತಾ ಇದ್ವು. ಅದೆಲ್ಲವನ್ನು ಯೇಸು ಸ್ವಾಮಿ ಹೋಗಿ ಕಿತ್ತಿ ಬಿಸಾಡ್ಬಿಟ್ಟ. ಒಂದು ಅಲ್ಲಿ ಇಡಲಿಲ್ಲ, ಎಲ್ಲರಿಗೆ ಹೊರಗಡೆ ದೊಬ್ಬಿಬಿಟ್ಟ. ಯಾರಿಗೆ ಆತನ ವಿರುದ್ಧವಾಗಿ ನಿಂತ್ಕೊಳ್ಳಿಕ್ಕೆ ಧೈರ್ಯ ಆಗಲಿಲ್ಲ. ಯಾಕಂತಂದರೆ ಆತನು ಅರಸನು, ही इज़ द किंग। उसके सामने कोई भी रुक नहीं पाए, टिक नहीं पाए। पहला परमेश्वर ने ये किया, अपनी मृत्यु से पहले ಆತನು ಕಲ್ವರೆ ಕ್ರೂಜದ ಮೇಲೆ ಏರಕಿನ ಮುಂಚೆ ಮಾಡಿರ್ತಕ್ಕಂಥ ಕಾರ್ಯ, ಮಂದಿರವನ್ನು ಶುದ್ಧೀಕರಿಸಿದ. ಹಿ ಕ್ಲೆನ್ಸ್ ದಿ ಟೆಂಪಲ್. ಆ ಶುದ್ಧೀಕರಿಸುವಾಗ ಮೊದಲನೇದಾಗಿ ಆತನು ಏನು ಮಾಡಿದಂತಂದರೆ ಅದೆಲ್ಲವನ್ನು ಕ್ಲೀನ್ ಮಾಡಿದಂತಂದರೆ ಹೊಲಸನ್ನು ತೆಗೆದುಬಿಟ್ಟ. ಆತನು ಬಯಸುವುದೇ ಈ ದಿನ ಈ ಮಂದಿರದಲ್ಲಿ ನಾವೆಲ್ಲರೂ ಮಂದಿರದವರು, ದೇವರ ಮಂದಿರ. एंड वी आर वी शुड थैंक गॉड। हम परमेश्वर को धन्यवाद करना चाहिए कि वो हमें उसके रहने का स्थान नियुक्त किया है। इसीलिए उस परम प्रधान को आज अगर हम होसन्ना कहते हुए हमारे भीतर प्रवेश करने के लिए, इस मंदिर में प्रवेश करने के लिए मौका देंगे तो वो इस मंदिर को शुद्ध करेगा, वही कर सकता है। हम अपने प्रयत्न से, अपने कोशिश से नहीं कर सकते। सिर्फ हमें हमारा हृदय को खोलकर उसे स्वीकारना है, उसे बुलाना है, पश्चाताप के हृदय से उसे पुकारना है, तो वो हमारे भीतर प्रवेश करेगा। ಆ ದೇವರು ಆತನು ಬಂದು ಶುದ್ಧೀಕರಿಸ್ತಾನೆ. ಆಮೇಲೆ ಎರಡನೇದು, ಅಲ್ಲಿ ದೇವರು ಏನು ಮಾಡಿದಂತಂದರೆ ಆ ಜಾಗಕ್ಕೆ ಪುನಃ ಪ್ರಾರ್ಥನಾಲಯವನ್ನು ಮಾಡಿದ. ಹಿ ಮೇಡ್ ದಟ್ ಹೌಸ್, ದಟ್ ಟೆಂಪಲ್ ಒನ್ಸ್ ಅಗೇನ್ ಟು ಬಿ ದಿ ಹೌಸ್ ಆಫ್ ಪ್ರೇಯರ್, ಪ್ರಾರ್ಥನಾ का घर। ಎರಡನೇದು ದೇವರು ನಮ್ಮಿಂದ ಬಯಸೋದೇನಂತಂದರೆ ನಾವು ಶುದ್ಧೀಕರಣೆ ಹೊಂದಿದ ಮೇಲೆ ಈ ಮಂದಿರದಲ್ಲಿ ಪ್ರಾರ್ಥನೆಯ ಮಂದಿರವಾಗಿ ಇದನ್ನು ಅಭಿಷೇಕಿಸಬೇಕಂತಂದರೆ ನಮ್ಮಲ್ಲಿ ಯಾವಾಗಲೂ ನಾವು ಪ್ರಾರ್ಥನೆ ಭಾವನೆ ನಮ್ಮಲ್ಲಿ ಇರಬೇಕು. ಪೌಲನು ಹೇಳ್ತಾನೆ ಎಲ್ಲ ಕಾಲ, ಸೀಸನ್ ಔಟ್ ಆಫ್ ಎನಿ ಸೀಸನ್, ಆತನು ಹೇಳ್ತಾನೆ ನೀವು ದೇವರನ್ನು ಕೃತಜ್ಞತಾ ಸ್ತೋತ್ರಗಳನ್ನು ಸಲ್ಲಿಸುವಂಥರಾಗಿರಬೇಕು. ಅಂದರೆ ದೇವರಲ್ಲಿ ಪ್ರಾರ್ಥನೆ ಮಾಡುವಂಥರಾಗಿರಬೇಕು. सीजन आउट ऑफ सीजन, हर समय परमेश्वर को धन्यवाद करते हुए प्रार्थना पूर्वक अपने जीवन को व्यतीत करने वाले व्यक्ति हमें बनना है. ಅದು ಸ್ವಾಮಿ ಬಯಸ್ತಾನೆ ನಮ್ಮಿಂದ. ಮೊದಲನೇದು ನಮ್ಮ ಶುದ್ಧೀಕರಣ, ಎರಡನೇದು ನಮ್ಮಲ್ಲಿ ದೇವಭಕ್ತಿ ಪ್ರಾರ್ಥನೆ, ಮೂರನೇದು ನಮ್ಮಲ್ಲಿ ದೇವರ ಶಕ್ತಿಯನ್ನು ಹೊಂದಿಕೊಳ್ಳುವಂಥದ್ದು ಭಾಳ ಅಗತ್ಯ. ಆ ಮಂದಿರದಲ್ಲಿ ದೇವರ ಪ್ರಾರ್ಥನೆ ಮನೆ ಆದ ಕೂಡಲೇ ಅಲ್ಲಿ ದೇವರ ಶಕ್ತಿ ಇಳಿದು ಬಂತು. ಆ ದೇವರ ಶಕ್ತಿ ಇಳಿದು ಬಂದ ಕೂಡಲೇ ಅಲ್ಲಿ ಎಷ್ಟೋ ಜನರು ಗುಣ ಹೊಂದ್ಕೊಂಡ್ರು. ಯೇಸು ಸ್ವಾಮಿ ಎಷ್ಟೋ ಜನರಿಗೆ ಗುಣಪಡಿಸಿದ. ಅದಕ್ಕಿಂತ ಮುಂಚೆ ಆ ಮಂದಿರದಲ್ಲಿ ಚಮತ್ಕಾರ ಆಗಲಿಲ್ಲ. ಯೇಸು ಸ್ವಾಮಿ ಬರೋಕ್ಕಿಂತ ಮುಂಚೆ ಚಮತ್ಕಾರ ಆಗಲಿಲ್ಲ. ಯೇಸು ಸ್ವಾಮಿ ಅದನ್ನು ಕ್ಲೀನ್ ಮಾಡಿದ ಮೇಲೆ
ಮಿರಾಕಲ್ಸ್ ಆದವು, ಚಮತ್ಕಾರಗಳಾದವು. ಯಾಕಂದರೆ ದೇವರ ತಾಕತ್, ಗಾಡ್ಸ್ ಪವರ್ पीपल कुड सी. वैसे परमेश्वर चाहता है कि आपके और मेरे, हमारे जीवन में, हमारे जीवन के जरिए परमेश्वर की ताकत दिखाई दे. परमेश्वर की ताकत हम महसूस करें, लोग महसूस करें. ये परमेश्वर चाहता है. चौथा, ಆ ಮಂದಿರದಲ್ಲಿ ದೇವರಿಗೆ ಘನತೆಯನ್ನು ಕೊಡಲಿಕ್ಕೆ ಜನರು ಸಿದ್ಧರಾದರು. There was praise all the time. There was worship all the time throughout that week. And even till this day, you can see the praise, the worship in the temple of Jerusalem. ಈ ದಿನ ಸಹ ಅದು ದೇವರು ನಮ್ಮಿಂದ ಬಯಸೋಣ. ನಮ್ಮ ಜೀವಿತ ದೇವರಿಗೋಸ್ಕರ ಒಂದು ಪ್ರೇಸ್ ಆಗಿರಬೇಕು. ನಮ್ಮ ಈ ಮಂದಿರ ದೇವರಿಗೋಸ್ಕರ ಪ್ರೇಸ್ ಆಗಿರಬೇಕು. ಸ್ತುತಿ ಸ್ತೋತ್ರ ಸಲ್ಲಿಸುವಂಥ ಮಂದಿರ ಆಗಿರಬೇಕು. ಇವು 4 ವಿಷಯಗಳು ದೇವರು ಬಯಸ್ತಾನೆ, ಬಾಕಿ ಏನು ಹೆಚ್ಚು ಬಯಸಲ್ಲ. ನಮ್ಮಿಂದ ಅದು ಡಿಮಾಂಡ್ ಮಾಡಲ್ಲ, ನಿಮ್ಮ ಕೂದಲ ಕೊಡ್ರಿ, ಇಲ್ದಿದ್ರೆ ಕುರಿ ಕೊಯ್ಯಿರಿ, ನಾಯಿ ಕೊಯ್ಯಿರಿ ಅಂತಂದು ಇರ್ತದಲ್ಲ ಕೆಲವು, ಅದು ದೇವರು ಬಯಸಲ್ಲ. He doesn't demand anything. He demands only 4 things, as I said. He wants this house to be pure. He wants this house to be the house of prayer. He wants this house to be the house of power. He wants this house to be the house of praise. ಇವು 4 ವಿಷಯಗಳಾದರೆ ಆ ದೇವರು ಇಲ್ಲಿ ಸದಾಕಾಲ ಆತನ ನಾಮನ ಮುದ್ರೆನ ಹಾಕಿಬಿಡ್ತಾನೆ. He will seal us for his name's sake forever. That is what his desire is. वो परमेश्वर की एक इच्छा है. क्यों ना आज हम, जैसे 2000 साल पहले यीशु मसीह उस नगर में प्रवेश किया और मंदिर में जाके वो कार्य किया, वैसे आज हम हमारे हृदयों को खोलकर क्यों ना उस प्रभु से कहे कि प्रभु तू मेरे इस मंदिर को शुद्ध कर और मेरे भीतर एक राजा की तरह प्रवेश कर, ताकि मैं हमेशा तेरे लिए योग्य ठहरूं. परमेश्वर को महिमा हो. ಪ್ರಾರ್ಥನೆ ಮಾಡೋಣ. ಕೃಪಾಳುವಾದ ದೇವರೇ, ಕರುಣೆಯುಳ್ಳ ತಂದೆಯೇ, ನಿನಗೆ ಕೃತಜ್ಞತಾ ಸ್ತೋತ್ರಗಳನ್ನು ಹೇಳುತ್ತಾ ನಿನ್ನ ಚರಣದಲ್ಲಿ ನಮ್ಮ ತಲೆಗಳನ್ನು ಬಾಗಿಸಿ ನಿನ್ನಲ್ಲಿ ಬೇಡಿಕೊಳ್ತಾ ಇದ್ದೇವೆ ಸ್ವಾಮಿ. ಈ ಬೆಳಗಿನ ಜಾವದಲ್ಲಿ ನಾವು ಆ ದಿನಗಳ ದೃಶ್ಯವನ್ನು ನಮ್ಮ ಧ್ಯಾನಕ್ಕೆ ತೆಗೆದುಕೊಳ್ತಾ ಇದ್ದೇವೆ. ಅರಸನಾಗಿ ನೀನು ಮಂದಿರದಲ್ಲಿ ಸೇರಿಕೊಂಡು ನಿನ್ನ ಕಾರ್ಯವನ್ನು ಸಾಧಿಸಿದಲ್ಲ, ಆ ಕಾರ್ಯವನ್ನು ಈ ದಿನ ನಮ್ಮೆಲ್ಲರ ಜೀವಿತಗಳಲ್ಲಿ ಸಾಧಿಸಿ ನಮ್ಮೆಲ್ಲರಿಗೆ ನಿನಗಾಗಿ ಯೋಗ್ಯವಾದಂಥ ಮಂದಿರವಾಗಿ ನೀನು ಮಾಡಬೇಕಾಗಿ ನಿನ್ನಲ್ಲಿ ಬೇಡಿಕೊಳ್ತಾ ಇದ್ದೇವೆ. ಬಂದಿರುವಂಥ ಎಲ್ಲ ನಿನ್ನ ಮಕ್ಕಳಿಗೆ ನಿನ್ನ ಪರಿಶುದ್ಧ ಅವದಾಸದಲ್ಲಿ ಒಪ್ಪಿಸಿಕೊಡ್ತಾ ಈ ಪ್ರಾರ್ಥನೆ ಯೇಸುವಿನ ಶ್ರೇಷ್ಠವಾದ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಸ್ವಾಮಿ. ಆಮೇನ್. ಕೊನೆಯದಾಗಿ ಹಾಡಿನ ಕ್ರಮಾಂಕ 79ನೇ ಹಾಡು, 79, ಸಾಂಗ್ ನಂಬರ್ 79. ಇದನ್ನು ಹಾಡುವಾಗ ಕಾಣಿಕೆ ಎತ್ತಲ್ಪಡುತ್ತದೆ. ಈ ಹಾಡು ಆದಮೇಲೆ ದಯಮಾಡಿ ಫ್ರ್ಯಾಂಕ್ಲಿನ್ ಹಿರೇಕೆರೂರ್ ಆ್ಯಂಡ್ ಜ್ಯೋತಿ ಹಿರೇಕೆರೂರ್ ಇವರ ಕುಟುಂಬ ನೀವು ಮುಂದಕ್ಕೆ ಬರಬೇಕು. ಮತ್ತು ಆಮೇಲೆ ಆಲ್ವಿನ್, ರೇಖಾ, ಶಶಿಕಾಂತ್ ಅವರಿದ್ದರೆ ಅವ್ರು ಬರಲಿ, ಇಲ್ದಿದ್ರೆ ಅವ್ರ ತಾಯಿ ಹಾಡಲ್ಲ, ಅವ್ರು ಬರಬೇಕು. ಈ ಹಾಡು ಆದಮೇಲೆ ನಾವು ಇವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ದಯಮಾಡಿ ಎದ್ದು ನಿಂತ್ಕೊಂಡು 79 ಈ ಹಾಡನ್ನು ಹಾಡೋಣ.
ಶಕ್ತಿ ಘೋರಯುಗರಂಗದಿ ತಾಳದ ಕಬಯ ವೈರಿನ ಬಂಧಿಸಿ ಈಟ ಪೆಟ್ಟುಗಾಯ ಮುಳು ಕ್ರೂಜೆಯ ವಾಜಕೃತ ಭಾರ ದಯಮಾಡಿ ಇವರು ಮುಂದಕ್ಕೆ ಬನ್ನಿರಿ. ಜ್ಯೋತಿಯವರು ಮತ್ತು ಫ್ರ್ಯಾಂಕ್ಲಿನ್ ರೆಕೆರ್ ಆ್ಯಂಡ್ ಫ್ಯಾಮಿಲಿ ಮತ್ತು ಶೋಭಾ ಅವರು ಬನ್ನಿರಿ. ಮುಂದಕ್ಕೆ ಬನ್ನಿರಿ. ಶೋಭಾ ದೇವದಾಸ್ ಹಿರೇಕೆರೂರವರು. ಇನ್ನು ಯಾರ ನಿಮ್ಮ ಫ್ಯಾಮಿಲಿದವ್ರು ಯಾರ ಇನ್ನು ಕರೀರಿ. ಈ ಕುಟುಂಬಗಳಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಆಯ್ಯಂ ಪ್ರಾರ್ಥನೆ ಕರೆ. ಪ್ರೀತಿಯುಳ್ಳ ಯೇಸು ಸ್ವಾಮಿ, ನಿನ್ನ ಚರಣದಲ್ಲಿ ಈ ನಿನ್ನ ಪ್ರಿಯವಾದ ಮಕ್ಕಳನ್ನು ಸಮರ್ಪಿಸ್ತಾ ಇದ್ದೇವೆ. ಕರ್ತನೆ, ಈ ಶ್ರಮೆ ಮರಣ ದಿನಗಳಲ್ಲಿ ನಾವು ಪ್ರತಿದಿನ ಕ್ರಿಸ್ತನ ಬೆಳಕಿನಲ್ಲಿ ನಡೀಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದೇವೆ. ಈ ದಿನ ನಾವು ಅರಸನಾಗಿರ್ತಕ್ಕಂಥ ಯೇಸುವಿಗೆ ನಮ್ಮ ಹೃದಯದ ಬಾಗಿಲನ್ನು ತೆರೆದು ಆಹ್ವಾನಿಸಿದ್ದೇವೆ. ಈ ನಿನ್ನ ಪ್ರಿಯವಾದ ಮಕ್ಕಳು ಆ ಅರಸನಿಗೆ ತಮ್ಮ ಜೀವಿತಗಳಲ್ಲಿ ಮಾಡಿರ್ತಕ್ಕಂಥ, ತಮ್ಮ ಕುಟುಂಬಗಳಲ್ಲಿ ಮಾಡಿರ್ತಕ್ಕಂಥ ಕಾರ್ಯದ ನಿಮಿತ್ತವಾಗಿ ಕೃತಜ್ಞತಾ ಸ್ತೋತ್ರಗಳನ್ನು ಹೇಳುತ್ತಾ ತಮ್ಮ ಕಾಣಿಕೆಗಳನ್ನು ಸಲ್ಲಿಸಿದ್ದಾರೆ. ತಮ್ಮ ವಿಜ್ಞಾಪನೆಗಳನ್ನು ಆ ತಂದೆ ದೇವರ ಹತ್ರದಲ್ಲಿ ಇಟ್ಟಿದ್ದಾರೆ. ಸ್ವಾಮಿ, ಯಾವ ರೀತಿಯಲ್ಲಿ ಈ ದಿನ ತನಕ ಈ ಕುಟುಂಬಗಳನ್ನು ಕಾಪಾಡಿದೆಯೋ ಸ್ವಾಮಿ, ಬರುವ ಎಲ್ಲ ದಿನಗಳಲ್ಲಿ, ಎಲ್ಲ ಸಮಯಗಳಲ್ಲಿ ಫ್ರ್ಯಾಂಕ್ಲಿನ್ ಹಿರೇಕೆರೂರು ಇವರ ಕುಟುಂಬ, ಮಕ್ಕಳು, ಮೊಮ್ಮಕ್ಕಳು, ಜ್ಯೋತಿಯವರು, ಅವರ ಎಲ್ಲ ಜನರಿಗೆ, ಸನ್ನಿ ಇವರೆಲ್ಲ ಜನರಿಗೆ, ಮತ್ತು ಶೋಭಾ ದೇವದಾಸ್ ಹಿರೇಕೆರೂರು ಇವರ ಮಕ್ಕಳು ಆಲ್ವೆನ್ ಶಶಿಕಾಂತ್ ಮತ್ತು ಅವರ ಪತ್ನಿಗಳು, ಅವರ ಮಕ್ಕಳು, ಸ್ವಾಮಿ ಈ ಕುಟುಂಬಗಳನ್ನು ಆಶೀರ್ವದಿಸಿದ್ದೇವ್ರೆ. ಕರ್ತನೆ, ಇವರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಿನ್ನಲ್ಲಿ ಅಂಟಿಕೊಂಡಿದ್ದು ನೀನು ಮಾಡಿರ್ತಕ್ಕಂಥ ಕಾರ್ಯದ ನಿಮಿತ್ತವಾಗಿ ಯಾವ ರೀತಿಯಲ್ಲಿ ಈ ದಿನ ಕೃತಜ್ಞತಾ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಇದ್ದಾರೋ ಕರ್ತನಿಗಿರು ತಮ್ಮ ಜೀವಿತವೆಲ್ಲ ದೇವರಿಗೆ ಕೃತಜ್ಞತೊಳರಾಗಿ ಇರುವ ಹಾಗೆ ಕೃಪೆಯನ್ನು ಕೊಡು. ಇವರ ಮನೆಗಳಲ್ಲಿ ನಿನ್ನ ತೇಜವು, ನಿನ್ನ ಪ್ರಸನ್ನತೆಯನ್ನು ನೀಡು. ಇವರ ಮನೆಗಳ ಸುತ್ತಮುತ್ತಲು ದೇವದೂತರೆ ಕಾವಲ್ಗಾರರಾಗಿಡು ಸ್ವಾಮಿ. ಅಂಧಕಾರದ ಬಂಧನಗಳಾಗಲಿ, ಶೈತಾನನ ಕೆಲಸ ಕಾರ್ಯಗಳು, ಅಂಧಕಾರದ ಎಲ್ಲ ಶಕ್ತಿಗಳನ್ನು ಯೇಸುವಿನ ನಾಮದಲ್ಲಿ ಬಂಧಿಸಿ ಈ ಪ್ರಿಯವಾದವರಿಗೆ ಸುರಕ್ಷತೆ, ಭದ್ರತೆಯನ್ನು ನೀಡುತ್ತಾ ಒಳ್ಳೆಯ ಆರೋಗ್ಯವನ್ನು ಕೊಡುತ್ತಾ ಸಂತೋಷ ಸಮಾಧಾನದಲ್ಲಿ ಈ ಕುಟುಂಬದ ಎಲ್ಲ ಸದಸ್ಯರು ಜೀವಿಸುವ ಹಾಗೆ ಆಶೀರ್ವಾದ ನೀಡು. ಮತ್ತೊಂದು ಆವರ್ತೆ ಸ್ವಾಮಿ, ನಾವೆಲ್ಲರೂ ಈ ಸಭೆಯ ಎಲ್ಲ ಜನರು ಒಂದೇ ಮನಸ್ಸಿಂದ, ಒಂದೇ ಆತ್ಮದಲ್ಲಿ ನಾವು ಒಂದೇ ಕುಟುಂಬದವರಾಗಿದ್ದು ನಿನಗೆ ಕೃತಜ್ಞತೆ ಹೇಳುತ್ತಾ ಈ ಪ್ರಿಯವಾದವರಿಗೆ
ನಿನ್ನಲ್ಲಿ ಸಮರ್ಪಿಸ್ತಾ ಇದ್ದೇವೆ. ಮಾತ್ರವಲ್ಲದೆ ಕರ್ತನೇ, ನೀನು ಮಾಡಿರ್ತಕ್ಕಂಥ ಎಲ್ಲ ಉಪಕಾರದ ನಿಮಿತ್ತವಾಗಿ ನಿನಗೆ ಕೃತಜ್ಞತೆ ಹೇಳುತ್ತಾ ನಿನ್ನ ಚರಣದಲ್ಲಿ ಕಾಣಿಕೆಗಳನ್ನು ಸಮರ್ಪಿಸಿ ಸ್ವಾಮಿ ಬಂದಿರುವಾಗ ಕಾಣಿಕೆಗಳನ್ನು ಸ್ವೀಕರಿಸಿಕೊಂಡು ಆಶೀರ್ವದಿಸಿ ಬೆಳೆಸಿ ನಿನ್ನ ರಾಜ್ಯದ ವಿಸ್ತಾರಕ್ಕಾಗಿ ಉಪಯೋಗ ಮಾಡಿಕೊ. ಮಾತ್ರವಲ್ಲದೆ ಎಲ್ಲ ನಿನ್ನ ಪ್ರಿಯವಾದವರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪರಲೋಕದ ಬಾಗಿಲನ್ನು ತೆರೆದು ಇವರ ಜೀವಿತಗಳಲ್ಲಿ, ಇವರ ಜೀವಿತ ಎಲ್ಲ ಕ್ಷೇತ್ರದಲ್ಲಿ ನಿನ್ನ ಆಶೀರ್ವಾದಗಳನ್ನು ಸುರಿಸು. ಕರ್ತನೆ, ಯಾರದನ್ನು ಮುಗಿಸ್ಕೊಂಡು ನಾವು ನಮ್ಮ ಮನೆಗಳಿಗೆ ತೆರಳುವಾಗ ದೇವರೇ, ದೇವರಾತ್ಮನೇ, ನೀನೇ ನಮ್ಮೆಲ್ಲರನ್ನು ಕಾಪಾಡು ಸ್ವಾಮಿ. ನಮಗೆ ಸುರಕ್ಷಿತವಾಗಿಡು, ಭದ್ರವಾಗಿಡು. ನಮ್ಮೆಲ್ಲರಿಗೆ ನಿನ್ನ ನಾಮದ ನಿಮಿತ್ತವಾಗಿ ನಾವಿಂತಿರುಗಿ ಭೇಟಿಯಾಗಲಿಕ್ಕೆ ಅವಕಾಶವನ್ನು ಕೊಡು. ಸ್ತೋತ್ರಗಳನ್ನು ಹೇಳುತ್ತಾ ಎಲ್ಲ ಘನ, ಮಾನ, ಮಹಿಮೆ, ಗೌರವ ಕೇವಲ ನಿನಗೆ ಸಲ್ಲಿಸುತ್ತಾ ಈ ಪ್ರಾರ್ಥನೆ ನಮಗಾಗಿ ಪ್ರಾಣದಾನವನ್ನು ಕೊಟ್ಟು ಮೃತ್ಯುಂಜಯನಾಗಿರುವ ನಜರೇತಿನ ಯೇಸುವೆ, ನಿನ್ನ ಪರಿಶುದ್ಧವಾದ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಸ್ವಾಮಿ. ಆಮೇನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆ ಅಂತ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಉನ್ನತ ಸಹವಾಸ ಸೇರಿ ಬಂದಿರತಕ್ಕಂಥ ನಿಮ್ಮೆಲ್ಲರ ಜೊತೆಯಲ್ಲಿ ಮಾತ್ರವಲ್ಲದೆ ಈ ದಿನ ತಮ್ಮ ಕುಟುಂಬಗಳಿಗೋಸ್ಕರ ಪ್ರಾರ್ಥನೆಯನ್ನು ಇಟ್ಟುಕೊಂಡಿರ್ತಕ್ಕಂಥ ಈ ಪ್ರಿಯವಾದ ಕುಟುಂಬಗಳಿಗೆ ಕ್ರಿಸ್ತ ಯೇಸುವಿನ ಹೆಸರಿನಲ್ಲಿ ಸಮರ್ಪಿಸುತ್ತಾ ಈ ಪ್ರಾರ್ಥನೆ ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ಸ್ವಾಮಿ. ಆಮೇನ್.